ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಾರೋದ್ಧಾರದಲ್ಲಿ 11 ಪ್ರಕರಣ ಮುಗಿದಿದೆ. ಈಗ 12ನೇ ಪ್ರಕರಣ ಪ್ರಾರಂಭ ಆಗಬೇಕು. ಅದು ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ. ಈ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಎರಡು ತರಹ ಕರ್ಮಗಳಿದೆ. ಈ ಪ್ರವೃತ್ತ ಕರ್ಮವನ್ನ ಬಿಡಬೇಕು, ನಿವೃತ್ತ ಕರ್ಮವನ್ನ ಆಚರಣೆ ಮಾಡಬೇಕು. ಅದಕ್ಕೆ ವಿಷ್ಣು ತೀರ್ಥರು ಇವೆರಡೂ ಪ್ರಕರಣವನ್ನ ಪಕ್ಕಪಕ್ಕದಲ್ಲಿ ಇಟ್ಟಿದ್ದಾರೆ. ಪ್ರವೃತ್ತ ಕರ್ಮವನ್ನ ತ್ಯಾಗ ಮತ್ತು ನಿವೃತ್ತ ಕರ್ಮವನ್ನ ಆಚರಣೆ. ಈ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣವನ್ನ ಇಲ್ಲಿ ಯಾಕೆ ಇಟ್ರು ಅಂದ್ರೆ, ಈಗ ಬ್ರಹ್ಮೋಪದೇಶ ಪ್ರಕರಣ ಮುಗ್ದಿದೆ. ಪ್ರಕರಣದಲ್ಲಿ ಬ್ರಹ್ಮನ ಲಕ್ಷಣಗಳು, ಬ್ರಹ್ಮನ ಧರ್ಮಗಳು ಯಾವ್ಯಾವುದು ಅಂತ ಹೇಳಿದರು. ಅದು ಹೇಳಾದ ಮೇಲೆ ಈ ಆ ಪ್ರವೃತ್ತ ಕರ್ಮ ತ್ಯಾಗವನ್ನ ಅಥವಾ ಮುಂದಿನ ಪ್ರಕರಣದಲ್ಲಿ ನಿವೃತ್ತ ಕರ್ಮದ ಆಚರಣೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅವರೇನೆ ಸ್ವಲ್ಪ ಪೀಠಿಕೆಯನ್ನು ಕೊಡ್ತಾರೆ ವಿಷ್ಣು ತೀರ್ಥರೇ. ಅವ್ರು ಏನ್ ಮಾಡ್ತಾರೆ, ಪ್ರತಿ ಪ್ರಕರಣದಲ್ಲಿ ಹಿಂದೆ ಏನೇನು ಪ್ರಕರಣಗಳಾಗಿತ್ತು ಆ ಪ್ರಕರಣದ ಜೊತೆ ಸಂಬಂಧ ಮುಂದಿನ ಪ್ರಕರಣಕ್ಕೆ ಹೇಗಿದೆ ಅಂತ ತೋರಿಸ್ತಾರೆ. ವೈರಾಗ್ಯ ಪ್ರಕರಣ ಅಂತ ಹಿಂದೆ ಬಂದಿತ್ತು, ಅಲ್ಲಿಂದ ಶುರು ಮಾಡ್ತಾರೆ ಅವರು. ಮಹತ್ ಸೇವಾವನ್ನ ಮಾಡಬೇಕು ಅಂತನೂ ಒಂದು ಪ್ರಕರಣ ಬಂದಿತ್ತು. ಮಹಾತ್ಮರ ನಿಂದೆಯನ್ನ ಮಾಡಬಾರದು, ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಳ್ಬೇಕು ಅಂತೆಲ್ಲ ಹಿಂದೆ ಬಂದಿತ್ತು. ಆ ಎಲ್ಲಾ ಪ್ರಕರಣಗಳ ಒಂದು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ, ಯಾಕೆ ಈ ಪ್ರಕರಣ ಆದ್ಮೇಲೆ ಆ ಪ್ರಕರಣ ಇಟ್ಟಿದೀವಿ ಅಂತ ಒಂದು ವಾಕ್ಯದಲ್ಲಿ ಅದನ್ನ ಹೇಳ್ತಾರೆ. ಏವಂ ಕಿಂಚಿತ್ ವ್ಯಕ್ತ ವೈರಾಗ್ಯೈ ದೈವಾತ್ ಲಬ್ಧ ಮಹತ್ ಸಮಾಗಮೈ ಅಂತ ಶುರುವಾಗತ್ತೆ ಅವ್ರದ್ದು ವ್ಯಾಖ್ಯಾನದಲ್ಲಿ. ಏನದರ ಅರ್ಥ ಅಂತ ಕೇಳಿದ್ರೆ, ಸಂಸಾರದಲ್ಲಿ ಈ ಸಂಸಾರ ಅಸಾರವಾಗಿದೆ ಅಂತ ಒಂದು ಸ್ವಲ್ಪ ವೈರಾಗ್ಯ ಅದು ಮಧ್ಯೆ ಬರುತ್ತೆ. ನಾವೇ ಅನ್ಕೊಂಡಿರೋ ಹಂಗೆ ಎಲ್ಲ ನಡೀತಾ ಇದ್ರೆ ವೈರಾಗ್ಯ ಬರೋದಿಲ್ಲ. ಆದ್ರೆ ಕೆಲವು ಸಲಿ ದೇವರು ಆ ವೈರಾಗ್ಯವನ್ನ ತಂದು ಕೊಡಿಸ್ತಾನೆ. ಹೇಗೆ? ನಾವು ಅನ್ಕೊಂಡಿದ್ದಾಗ ಆಗೋದಿಲ್ಲ, ಬೇಡಪ್ಪ ಈ ಸಂಸಾರ ಅಂತ ಅನ್ಸ್ಬೇಕು. ಆ ತರ ಒಂದ್ ಸ್ವಲ್ಪ ಸಂಸಾರದಲ್ಲಿ ಹೇಯತಾ ಬುದ್ಧಿ, ಇದರಿಂದ ನಾನು ಮುಕ್ತನಾಗ್ಬೇಕು ಅಂತ ಒಂದು ಕ್ಷಣನೋ 5 ಕ್ಷಣನೋ ಬರುತ್ತೆ. ಆಮೇಲೆ ಮತ್ತೆ ಮತ್ತೆ ಸಂಸಾರದಲ್ಲೇನೆ ಆ ಅದರಲ್ಲಿ ಇಷ್ಟತ್ವ ಬುದ್ಧಿ, ನನಗಿದು ಭಾರಿ ಸೊಗಸಾಗಿದೆ ಅನ್ನೋ ಬುದ್ಧಿನೂ ಬಂದ್ಬಿಡತ್ತೆ. ಆಮೇಲೆ ಮಧ್ಯ ಏನು ಹೇಯತಾ ಬುದ್ಧಿ ಬರುತ್ತೆ, ಆ ಹೇಯತಾ ಬುದ್ಧಿ ಬಂದ ಮೇಲೆ ದೈವಾತ್ ಲಬ್ಧ ಮಹತ್ ಸಮಾಗಮೈ ಅಂದ್ರೆ ಸಜ್ಜನರ ಸಮಾಗಮ ಆಗಬೇಕು. ಅದು ಹೇಗಾಗತ್ತೆ? ಸುದೈವದಿಂದ ಆಗ್ಬೇಕಷ್ಟೆ. ಅಂದ್ರೆ ಏನೋ ಎಲ್ಲೋ ಒಂದ್ ನಮಸ್ಕಾರ ಹಾಕಿದ್ದೆ, ಯಾವುದೋ ಜನ್ಮದಲ್ಲಿ ಒಂದ್ 10 ರೂಪಾಯಿ ಯಾರಿಗೋ ದಾನ ಮಾಡಿದ್ದೆ ಅಂತ ಇದ್ದರೆ, ಅಂತಹ ಒಂದು ಒಳ್ಳೆಯ ಕರ್ಮದಿಂದ ದೇವರು ಆ ಕರ್ಮವನ್ನ ಬಳಸಿ ನಮಗೇನ್ ಮಾಡ್ತಾನೆ? ಸಜ್ಜನರ ಸಮಾಗಮವನ್ನ ಆಗುವಂತೆ ಮಾಡ್ತಾನೆ. ಅದಾದ್ಮೇಲೆ ಸಜ್ಜನರ ಸಮಾಗಮ ಆದ ಮೇಲೆ ಅವರ ಸೇವೆಯನ್ನ ಮಾಡಬೇಕು. ಅವರ ಪಾದಧೂಳಿಯನ್ನ ತಲೆ ಮೇಲಿಟ್ಟುಕೊಂಡು, ಅಂದ್ರೆ ಅರ್ಥಾತ್ ಅವರ ಸೇವೆಯನ್ನ ಮಾಡ್ತಾ ಅಂತರ್ಥ.
ಮಾಡ್ತಾ ಇದ್ರೆ ಏನಾಗತ್ತೆ, ಆ ಸಜ್ಜನರ ಕರುಣೆಗೆ ನಾವು ಪಾತ್ರರಾಗ್ತೀವಿ. ಅಂದ್ರೆ ಏನಪ್ಪಾ ಇವನು ನಮ್ಗೆ ಇಷ್ಟು ಆ ಸೇವೆ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಬಹಳ ಒಂದು ಒಳ್ಳೆಯ ಬುದ್ಧಿ ಬರುತ್ತೆ ಸಜ್ಜನರಿಗೆ. ಅದು ಸ್ಟೆಪ್ಪಿಂಗ್ ಸ್ಟೋನ್ ಈ ಮೋಕ್ಷದ ಹಾದಿಯಲ್ಲಿ. ಆ ಸಜ್ಜನರ ಕೃಪಾದೃಷ್ಟಿ ನಮ್ಮ ಮೇಲೆ ಬಿತ್ತು, ಹಿರಿಯರ ಕೃಪಾದೃಷ್ಟಿ ಬಿತ್ತು ಅಂತಂದ್ರೆ ಅದರಷ್ಟು ಒಳ್ಳೇದು ಯಾವುದಿಲ್ವೇ ಇಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಮುಚುಕುಂದ ಮಹಾರಾಜ ಅವನು ಮಲ್ಕೊಂಡ್ಬಿಟ್ಟ ಎಷ್ಟೋ ವರ್ಷ, ಆದ್ರೂ ಅವನು ಏನು ದೇವತೆಗಳನ್ನ ಸಂತೋಷಪಡಿಸಿದ್ದ, ಅವ್ರು ಬಂದು ಕೇಳಿದಾಗ ಹೋಗಿ ಯುದ್ಧ ಮಾಡಿದ್ದ, ಏನ್ ಬೇಕಾದ್ರೆ ವರ ಕೇಳು ಅಂದ್ರೆ ನಿದ್ದೆ ವರವನ್ನು ಕೇಳ್ಬಿಟ್ಟ. ಆದ್ರೂ ಅವನು ಏನು ದೇವತೆಗಳಿಗೆ ಸೇವೆ ಮಾಡಿದ್ದ ಅದು ವ್ಯರ್ಥ ಆಗ್ಲಿಲ್ಲ. ಆ ದೇವತೆಗಳನ್ನ ಸಂತೋಷಪಡಿಸಿದ್ದು ವ್ಯರ್ಥ ಆಗ್ಲಿಲ್ಲ. ಆದ್ರಿಂದ ಸಜ್ಜನರನ್ನ, ಹಿರಿಯರನ್ನ, ಗುರುಗಳನ್ನ ಸಂತೋಷಪಡಿಸ್ಬಿಟ್ರೆ ಅದರಷ್ಟು ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಸಾರೋದ್ಧಾರಕಾರರು. ಸರಿ, ಅದಾಯ್ತು. ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಬರೀ ಸಜ್ಜನರನ್ನ ಸಂತೋಷಪಡಿಸೋದಲ್ಲ, ಬೇರೆ ಬೇರೆ ಯಾವ ಸಜ್ಜನರನ್ನು ಕೂಡ ಸೋತ್ತಮರು ಅಂತ ಯಾರ್ಯಾರು ಇರ್ತಾರೆ ಅವ್ರನ್ನ ಯಾರನ್ನೂ ನಿಂದೆ ಮಾಡಬಾರ್ದು. ಅದಕ್ಕೆ ಮಹನ್ನಿಂದ ವರ್ಜನ ಪ್ರಕರಣ ಅಂತ ಒಂದು ಪ್ರಕರಣವನ್ನೇ ಇಟ್ಟಿದ್ರು. ಅಂದ್ರೆ ನಮ್ಮ ಗುರುಗಳು ದೇವರಪ್ಪ. ಆ ಗುರುಗಳು ದೇವರು, ಅವರನ್ನ ಸಂತೋಷಪಡಿಸ್ಬೇಕು ಅನ್ನೋ ಭರದಲ್ಲಿ ಬೇರೆ ಇನ್ಯಾರನ್ನೋ ಹಿರಿಯರನ್ನ, ಉತ್ತಮರನ್ನ, ಇನ್ಯಾವುದೋ ಗುರುಗಳನ್ನ ಬೈಯೋದು ಅದು ಸರ್ವಥಾ ಮಾಡಬಾರದು ಅಂತ ಮಹನ್ನಿಂದ ವರ್ಜನ ಪ್ರಕರಣದಲ್ಲಿ ಅದನ್ನು ತೋರಿಸ್ಕೊಟ್ರು. ಇದಾದ ಮೇಲೆ ಇಂದ್ರಿಯ ಜಯ ಪ್ರಕರಣದಲ್ಲಿ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದ್ರೆ ಯಾವ ಸಾಧನೆನೂ ಆಗೋದಿಲ್ಲ ಅಂತನೂ ತೋರಿಸ್ಕೊಟ್ರು. ಹ್ಮ್ ಇದೆಲ್ಲ ಹೇಗಾಗುತ್ತೆ ಅಂದ್ರೆ ಆ ನಮಗೆ ಹಿಂದಿದ್ದು ಮುಂದಿನದಿಕ್ಕೆ ಆ ಸಾಧನೆ. ಅಂದ್ರೆ ಈಗ ದೊಡ್ಡವರನ್ನ ಸಂತೋಷಪಡಿಸಿದರೆ ಅದರಿಂದ ಒಂದು ಆ ಬಲದಿಂದ ಒಂದು ಇಂದ್ರಿಯ ಜಯ ಅನ್ನೋದು ಆಗತ್ತೆ. ಹೀಗೆ ಆ ಆ, ಸಜ್ಜನರ ಸೇವೆಯನ್ನ ಮಾಡಿದ್ರೆ ಅದರಿಂದ ಒಂದು ಆ ಸಜ್ಜನರ ಸಹವಾಸ ಅನ್ನೋದು ಸಿಗತ್ತೆ. ಹಾಗೆ ಹಿಂದಿಂದು ಮುಂದಿಂದಕ್ಕೆ ಕಾರಣ. ಆ ಇಂದ್ರಿಯವನ್ನ ಹತೋಟಿಯಲ್ಲಿಟ್ಟುಕೊಂಡ ಮೇಲೆ ಬ್ರಹ್ಮೋಪದೇಶ ಪ್ರಕರಣ ಅಂತ ಶುರುವಾಯಿತು. ಅಂದ್ರೆ ಬ್ರಹ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಏನಾರು ಕೇಳಬೇಕು, ತಿಳ್ಕೊಳ್ಬೇಕು ಅಂದ್ರೆ ಈ ಹಿಂದಿಂದ ಸ್ಟೆಪ್ಸ್ ಅಷ್ಟು ಆಗಿರ್ಬೇಕು ಅಂತ ಅರ್ಥ. ಈಗ PhD ಮಾಡಬೇಕು ಅಂತಂದ್ರೆ ಅವನು ಆ 10th ಪಾಸ್ ಆಗೇ ಇರಬೇಕು. ಮೊದಲನೇ ಕ್ಲಾಸಿಂದ 10th ಪಾಸ್ ಆಗಿ 12th ಆಗಿ ಆಮೇಲೆ ಗ್ರಾಜುಯೇಷನ್ ಆದ್ಮೇಲೆ PhD. ಹಾಗೆ ಬ್ರಹ್ಮನ ಬಗ್ಗೆ ಮತ್ತೆ ನಾವೀಗ ಬ್ರಹ್ಮನ ಬಗ್ಗೆ ತಿಳ್ಕೊಳ್ತಾ ಇದೀವಲ್ಲ, ಆ, ಏನು ನಮ್ದೇನು ಇಂದ್ರಿಯ ಜಯ ಇಲ್ಲ, ಸ್ವೋತ್ತಮರ ಸೇವೆ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಈಗ ನಾವು ಸಾಧನೆ ಮಾಡ್ತಾನೇ ಇಲ್ಲ. ನಾವು ಸುಮ್ಮನೆ ಏನೇನ್ ಸ್ಟೆಪ್ಸ್ ಇದೆ ಅಂತ ಕೇಳಿಸ್ಕೊತಾ ಇದೀವಿ ಅಷ್ಟೇ. ಆಮೇಲೆ ಮತ್ತೆ ಎಲ್ಲ ಬ್ರಹ್ಮೋಪದೇಶದಿಂದ ಸೋತ್ತಮರು ಅವರು ಉಪದೇಶ ಮಾಡಿದಾಗ ನಮಗೆ ಏನು ಪರಿಣಾಮ ಆಗಬೇಕು, ಅದರಿಂದ ಏನು ಫಲ ಆಗಬೇಕು, ಅದು ಏನೂ ಆಗ್ತಾ ಇಲ್ಲ. ಈಗ ಸುಮ್ಮನೆ ಶ್ರವಣ ಮಾಡ್ತಾ ಇದೀವಿ ಅಷ್ಟೇ. ಯಾಕೆಂದ್ರೆ ಸ್ಟೆಪ್ಸ್ ಎಲ್ಲ ಹೀಗೀಗ ಸ್ಟೆಪ್ಸ್ ತಗೋಬೇಕು ಅಂತ ಸಾರೋದ್ಧಾರಕಾರರು ಅದು ಹಿಂದೆನೆ ಬಂದಿದೆ. ಅದು ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತಂದ್ರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಅದು ಶ್ರಮ ಇರಬೇಕು, ದಮ ಇರಬೇಕು ಅಂತೆಲ್ಲ ಹೇಳ್ತಾರೆ. ಅದು ಯಾವುದೂ ಇಲ್ಲ ನಮ್ಮಲ್ಲಿ. ಅದರಿಂದ ಏನೇನು ಸ್ಟೆಪ್ಸ್ ಇದೆ ಅಂತ ಈಗ ಏನಾರೋ ಒಂದು ಕೋರ್ಸ್ಗೆ ನಾವು ಸೇರ್ಕೊಳ್ಬೇಕು ಅಂದ್ರೆ ಏನಪ್ಪಾ ಎಲಿಜಿಬಿಲಿಟಿ ಅಂತ ಕೇಳಿ ತಿಳ್ಕೊಳ್ತೀವಲ್ಲ, ಆ ತರ ನಾವೀಗ ಕೇಳ್ತಾ ಇದ್ದೀವಿ ಅಂತ ಅಷ್ಟೇ ಇಟ್ಕೊಳ್ಬೇಕು. ನಾವ್ ಯಾವ ತರ ಸಾಧನೆಯನ್ನು ಮಾಡ್ತಾ ಇಲ್ಲ ಇವ್ರು ಹೇಳೋ ಪ್ರಕಾರ. ಹೀಗೆ ಬ್ರಹ್ಮೋಪದೇಶ ಪ್ರಕರಣ ತನಕ ಬಂತು. ಈಗೇನು ಹೇಳ್ತಾರೆ ಅಂತಂದ್ರೆ
ಗುರುಗಳಿಂದ ಅನುಗ್ರಹ ಪೂರ್ವಕವಾಗಿ ಉಪದೇಶವನ್ನ ತೆಗೆದುಕೊಂಡಾದ ಮೇಲೆ ಈ ಪ್ರವೃತ್ತ ಕರ್ಮಗಳನ್ನ ಬಿಡಬೇಕು ಅನ್ನೋ ವಿಷಯ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಗುರುಗಳು ಅನುಗ್ರಹ ಪೂರ್ವಕವಾಗಿ ಏನೋ ಉಪದೇಶ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಯಾವುದೋ ಒಂದು ಮಂತ್ರ, ಆ, ಧನ್ವಂತ್ರಿ ಮಂತ್ರ, ಇನ್ಯಾವುದೋ ಆ, ವೇದವ್ಯಾಸ ದೇವ್ರ ಮಂತ್ರ, ಲಕ್ಷ್ಮೀ ಮಂತ್ರ, ಹೀಗೆ ಯಾವುದೋ ಒಂದು ಉಪದೇಶ ಮಾಡಿದ್ದಾರೆ. ಆ ಉಪದೇಶವನ್ನ, ಮಂತ್ರವನ್ನು ಉಪದೇಶ ಮಾಡಿಕೊಂಡು ತೆಗೆದುಕೊಂಡು ನಾವು ಆ ಮಂತ್ರವನ್ನ ಸಾಂಸಾರಿಕ ಸುಖಕ್ಕೋಸ್ಕರ, ಐಹಿಕ ಸಂಪತ್ತಿಗೋಸ್ಕರ ಆ ಉಪದೇಶವನ್ನ ಬಳಸ್ಕೊಳ್ಬಾರದು ಅಂತ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ಅದು ಬರೀ ಉಪದೇಶ ಅಂತಲ್ಲ. ಉಪದೇಶ ಅನ್ನೋದು ಎಕ್ಸಾಂಪಲ್ ಅಷ್ಟೇ. ನಾವು ಏನೇ ಮಾಡಿದ್ರು, ಒಂದು ನಮಸ್ಕಾರ ಹಾಕಿದ್ರು ಕೂಡ ಆ ನಮಸ್ಕಾರವನ್ನು ನಾನು ಈ ಒಂದು ಉದ್ದೇಶ ಇಟ್ಟುಕೊಂಡು, ಯಾವುದೋ ಒಂದು ಕೆಲಸ ಸಿಗಲಿ ಅಂತನೋ, ಆ ಸಂಪತ್ತು ಹಣ ಸಿಗಲಿ ಅಂತನೋ, ಆ ತರಹ ಯಾವ ಒಂದು ಸಾಂಸಾರಿಕ ಉದ್ದೇಶವನ್ನ ಇಟ್ಟುಕೊಂಡು, ಸುಖದ ಉದ್ದೇಶವನ್ನಿಟ್ಟುಕೊಂಡು ಈ ಕರ್ಮಗಳನ್ನ ಮಾಡಬಾರದು ಅಂತ ಈ ಪ್ರಕರಣದಲ್ಲಿ, ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ನಾ ಹಿಂದೆ ಹೇಳಿದ್ದೆ ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ಈಗ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಆ ಎಲ್ಲಾ ಸಾಧನೆಗಳ ಗುರಿ ಏನಪ್ಪಾ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ಬೇಕು. ಅವನಲ್ಲಿ ಭಕ್ತಿ ಮೂಡಿ ಅಪರೋಕ್ಷ ಜ್ಞಾನ ಆಗ್ಬೇಕು. ಈ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂದ್ರೆ, ಆ, ಪುಣ್ಯದಿಂದ ಸಾಧ್ಯ. ಯಾವ ಪುಣ್ಯ ಅಂತಂದ್ರೆ ನಿವೃತ್ತ ಕರ್ಮದ ಪುಣ್ಯದಿಂದ ಮಾತ್ರ ಸಾಧ್ಯ. ಪ್ರವೃತ್ತ ಕರ್ಮದಿಂದ, ಪುಣ್ಯದಿಂದ ಪರಮಾತ್ಮನನ್ನ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಾನು ಆ ಸಂಧ್ಯಾ ವಂದನೆ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಯಾವುದೋ ಕಾರ್ತಿಕ್ ಮಾಸದಲ್ಲಿ ಏನೋ ದಾನ ಮಾಡ್ತೀನಿ ಅಂತ ಎಲ್ಲ ಏನೇನು ಆ ಮಾಡ್ತಾ ಇದ್ರೆ, ಅಂತಹ ಒಳ್ಳೆ ಕರ್ಮಗಳನ್ನ, ಆ ಕರ್ಮಗಳಿಂದ ನನಗೆ ಇದರಿಂದ ಏನಾದರೂ ಆಗಲಿ ಅಂತ ಉದ್ದೇಶ ಇಟ್ಕೊಂಡ್ಬಿಟ್ರೆ ಅದು ಬೇರೆನೇ ಅಕೌಂಟ್. ಆ ಅಕೌಂಟ್ ಇಂದ ಏನ್ ಸಿಗತ್ತಪ್ಪ ಅಂದ್ರೆ ಒಳ್ಳೆ ಮನೆ ಸಿಗತ್ತೆ, ಈ ಜನ್ಮದಲ್ಲಿ ಬೇಡ ಇನ್ಯಾವ್ದಾರೋ ಜನ್ಮದಲ್ಲಿ ಒಳ್ಳೇದಾಗತ್ತೆ, ಸಂಸಾರದಲ್ಲಿ ಸುಖವಾಗಿರಬಹುದು ಅಂತಹ ಪುಣ್ಯಗಳಿಂದ. ಆದ್ರೆ ನಾನು ಒಂದು ನಮಸ್ಕಾರ ಮಾಡಿದ್ರು ಕೂಡ ಇದು ದೇವರ ಪ್ರೀತನಾಗ್ಲಿ ಅಂತ ನಮಸ್ಕಾರ ಮಾಡಿದ್ರೆ ಅದಕ್ಕೆ ಬೇರೆನೇ ಅಕೌಂಟ್. ಈಗ ಬ್ಯಾಂಕಲ್ಲಿ ಹೇಗೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಅಂತ ಇರತ್ತಲ್ವಾ, ಇದು ಆ ತರಹ ಒಂದು ಫಿಕ್ಸೆಡ್ ಡೆಪಾಸಿಟ್ ಹೊಟ್ಟೋಗ್ಬಿಡುತ್ತೆ ಈ ನಿವೃತ್ತ ಕರ್ಮ ಅನ್ನೋದು. ಅದನ್ನ ಇನ್ ಯಾವ್ದಕ್ಕೂ ಎನ್ಕ್ಯಾಶ್ ಮಾಡಿಸ್ಕೊಳ್ಲಿಕ್ಕಾಗಲ್ಲ. ಈಗ ನಾನು ಒಂದು 100 ರೂಪಾಯಿ ಯಾರಿಗೋ ದಾನ ಮಾಡಿ ಬ್ರಾಹ್ಮಣರಿಗೆ, ಆ ದೇವರೇ ನೀ ಪ್ರೀತನಾಗಪ್ಪ ಅಂತ ಹೇಳಿದರೆ, ಆ ಬಂದ ಪುಣ್ಯ ಅದನ್ನ ನಾನು ನಂಗೆ ಸುಖವಾಗಿ ಒಂದ್ 2 ಹೊತ್ತು ಊಟ ಸಿಗಲಿ, ಅಥವಾ ಎಲ್ಲೋ ಒಂದ್ ಕಡೆ ನನಗೆ ಕೆಲಸ ಸಿಗಲಿ ಅನ್ನೋದಿಕ್ಕೆ ಆ ಬಂದ ಪುಣ್ಯವನ್ನ ಬಳಸ್ಕೊಳ್ಳಿಕ್ಕೆ ಆಗಲ್ಲ. ದೇವರದನ್ನ ಬಳಸ್ಕೊಡಕ್ ಬಿಡೋದೇ ಇಲ್ಲ, ನಾವು ಕೇಳಿದ್ರು ಕೊಡೋದಿಲ್ಲ. ಅದನ್ನ ಆ ಅಕೌಂಟಲ್ಲಿ ಬರೋ ಪುಣ್ಯವನ್ನ ಕೇವಲ ಅಪರೋಕ್ಷ ಜ್ಞಾನಕ್ಕೆ ಮಾತ್ರ ಕೂಡಿಸ್ತಾ ಹೋಗ್ತಾನ ಅವನು. ಯಾಕೆಂದ್ರೆ ಅದು ಬೇರೆನೇ ಅಕೌಂಟು, ಎನ್ಕ್ಯಾಶ್ ಮಾಡ್ಲಿಕ್ಕೆ ಬರಲ್ಲ. ನಿವೃತ್ತ ಕರ್ಮವನ್ನ ಬಳಸಿ ಏನು ಪುಣ್ಯ ಗಳಿಸಿರ್ತೀವಿ, ಆ ಪುಣ್ಯ ಕೇವಲ ಅಪರೋಕ್ಷ ಜ್ಞಾನಕ್ಕೆ ಮಾತ್ರ ಉಪಯೋಗ ಬೀಳುವಂತಹ ಪುಣ್ಯಗಳದು. ನಾನು ನಮಸ್ಕಾರ ಮಾಡ್ಬೇಕಾದ್ರೇನೆ, ದಾನ ಮಾಡ್ಬೇಕಾದ್ರೇನೆ ಆಮ್, ನನಗೆ ಸ್ವಲ್ಪ ಸಂಪತ್ತು ಬರಲಿ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಆ ಉದ್ದೇಶದಿಂದ ನಾವು ದಾನ ಮಾಡಿದ್ರೆ ಅದನ್ನ ಇನ್ನೊಂದೇ ಬೇರೆನೇ ಅಕೌಂಟ್ಗೆ ಹಾಕ್ಬಿಡ್ತಾನೆ. ಈ ಈ ಮ್, ಆ, ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಅಕೌಂಟಲ್ಲಿ ಹಾಕೋದೇ ಇಲ್ಲ. ಇದು ವಸ್ತುಸ್ಥಿತಿ. ಇದನ್ನ ಆಚಾರ್ಯರು ಗೀತಾಭಾಷ್ಯದಲ್ಲಿ ಮತ್ತೆ ಸುಧಾದಲ್ಲಿ ಎಲ್ಲ ವಿಷಯ ಬಂದಿದೆ, ಅವನು ವ್ಯಾಖ್ಯಾನದಲ್ಲ.
ಇರ್ಲಿ, ನಮಗೇನ್ ಬೇಕು? ಪ್ರವೃತ್ತ ಕರ್ಮ ಅನ್ನೋದು ಐಹಿಕ ಸಂಪತ್ತಿಗೆ, ಸುಖಕ್ಕೆ, ಸ್ವರ್ಗನೂ ಕೂಡ. ಸ್ವರ್ಗ ಸಿಗಲಿ, ಈಗ ಪವಮಾನ ಹೋಮ ಮಾಡ್ತೀನಿ, ಪವಮಾನ ಹೋಮದಲ್ಲಿ ಅದರ ಫಲದಿಂದ ನನಗೆ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಅಂದ್ರೆ ಅಲ್ಲಿ ಎಲ್ಲ ಇದೆಲ್ಲ ಇದೆ. ಏನು, ಪವಮಾನ ವೇದದಲ್ಲೇನೆ ಆ ಅದರದ್ದು ಫಲ ಹೇಳ್ತಾರೆ. ಸಪ್ತ ಜನ್ಮ ಭವೇದ್ ವಿಪ್ರೋ ಧನಾಢ್ಯೋ ವೇದಪಾರಗಾಹ. 7 ಜನ್ಮದಲ್ಲಿ ಈ ಪವಮಾನ ಹೋಮವನ್ನ, ಪವಮಾನ ಸೂಕ್ತವನ್ನ ಪಾರಾಯಣೆ ಮಾಡಿದವನು 7 ಜನ್ಮದಲ್ಲಿ ಧನಾಢ್ಯ, ಒಳ್ಳೆ ಸಂಪತ್ತಿನಿಂದ ಕೂಡಿದವನಾಗಿರ್ತಾನೆ ಅಂತೆಲ್ಲ ಅಲ್ಲೇನೆ ಫಲಶ್ರುತಿ ಇದೆ. ಮತ್ತು ವೇದದಲ್ಲೇ ಫಲಶ್ರುತಿ ಇದೆ. ನೀವು ಆ, ಅದನ್ನೇನು ಇಲ್ಲ ಅಂತೀರಿ ಅಂತಂದ್ರೆ, ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ನೋಡ್ರಿ, ವೇದದಲ್ಲಿ ಫಲಶ್ರುತಿ ಇರೋದು ಅದು ರೋಚನಾರ್ಥಂ ಫಲಶ್ರುತಿ. ಅಂದ್ರೆ ಆ ಪವಮಾನ ಹೋಮ, ಪವಮಾನ ಪಾರಾಯಣ ಮಾಡೋದ್ರಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ಲಿಕ್ಕೆ ಹೇಳಿರೋದು. ನೀವು ಅದನ್ನೇ ಉದ್ದೇಶ, ಅದು ಉದ್ದೇಶ ಇಲ್ಲದೆ ಹೋದ್ರೆ ಪಾರಾಯಣನೇ ಮಾಡಬಾರದು ಅಂತ ಹೇಳಿಲ್ಲ. ಹೇಗೆ ಒಂದು ಮಗುವಿಗೆ ಔಷಧಿಯನ್ನ ಕೊಡಬೇಕು ಅಂದ್ರೆ ಔಷಧಿ ತಗೊಳ್ಳೋದಿಲ್ಲ ಅದು, ಅದಕ್ಕೊಂದು ಚಾಕ್ಲೇಟೋ ಬೆಲ್ಲದ ಪೀಸೋ ಇಟ್ಟು ಔಷಧಿಯನ್ನ ಕೊಡ್ತೀವಿ. ಅದ್ರ ಜೊತೆಗೆ ಔಷಧಿ ತಗೊಳ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಈ ಸೀದೇನಾರು ಕೊಡ್ತಾರೆ ಅಂತ ಔಷಧಿ ತಗೊಳತ್ತದು. ಹಾಗೆ ನೀವು ವೇದದಲ್ಲಿ ಹೇಳಿರುವ ಅನೇಕ ಕರ್ಮಗಳಲ್ಲಿ ನೀವು ಪ್ರವೃತ್ತಿಯನ್ನ ಮಾಡ್ರಿ ಅಂತ ಹೇಳೋದಿಕ್ಕೆ ಅಂತಹ ಒಂದು ಅಭಿರುಚಿಯನ್ನು ಹುಟ್ಟಿಸ್ಲಿಕ್ಕೆ ಫಲಗಳನ್ನು ಹೇಳಿದ್ದಾರಷ್ಟೇ ಹೊರತು, ನೀವು ಫಲಕಾಮನೆ ಇದ್ರೇನೆ ಆ ವೇದದಲ್ಲಿ ಹೇಳಿರುವ ಕರ್ಮಗಳನ್ನ ಮಾಡಬೇಕು ಅಂತಲ್ಲ. ವಸ್ತುತಃ ಫಲಕಾಮನೆ ಇಲ್ಲದೇನೆ, ಇಲ್ಲದೆ ಅಂತಂದ್ರೇನು, ಕೇವಲ ಭಗವತ್ ಪ್ರೀತಿ, ಭಗವತ್ ಪ್ರೀತಿಯಾಗೋ ಹಾಗೆ ಮಾತ್ರ ಕೆಲಸ ಕರ್ಮಗಳನ್ನ ಮಾಡ್ರಿ. ಅವಾಗ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗತ್ತೆ. ಅದರಿಂದ ವೇದದಲ್ಲಿ ಹೇಳಿದ್ರು ಕೂಡ ಅದು ಯಾರಿಗೆ ಆ ಕರ್ಮಗಳನ್ನ ಫಲಕಾಮನೆ ಇಲ್ದೇನೆ ಮಾಡ್ಲಿಕ್ಕೆ ಬರೋದಿಲ್ವೋ ಅಂತಹವರನ್ನು ಕುರಿತು ಹೇಳಿದ್ದು ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಿದ್ದಾರೆ. ಒಟ್ಟೇನಾಯ್ತೀಗ, ಪ್ರವೃತ್ತ ಕರ್ಮ ಅಂತ ಏನಿದೆ ಅದು ಹೇಯ, ಬಿಡಬೇಕದನ್ನ, ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಈ 2 ಪ್ರಕರಣದಲ್ಲಿ ಸಾರೋದ್ಧಾರಕಾರರು ಅದನ್ನ ಉಪಪಾದನೆ ಮಾಡ್ತಾರೆ. ಆ ಉಪಪಾದನೆ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕರ್ಮ 2 ತರಹ ಇದೆ, ಪ್ರವೃತ್ತ ಮತ್ತು ನಿವೃತ್ತ ಕರ್ಮ ಅಂತ. ಅದ್ರಲ್ಲಿ ಪ್ರವೃತ್ತ ಕರ್ಮದಲ್ಲಿ ನಾವು ಪ್ರವೃತ್ತಿಯನ್ನು ಹೊಂದಬಾರದು. ಯಾಕೆ ಅಂತ ಕೇಳಿದ್ರೆ, ಅದು ನಶ್ವರ ಫಲ. ನಶ್ವರ ಫಲ ಅಂದ್ರೆ ಏನೋ ಸುಖ ಯಾವಾಗಲೂ ಇರೋದಿಲ್ಲ. ಅದರಿಂದ ಇಷ್ಟು ಇಷ್ಟು ಪುಣ್ಯ ಮಾಡಿದ್ರೆ ಇಷ್ಟು ಫಲ ಅಂತಿರತ್ತಷ್ಟೆ. ಅಂತಹ ನಶ್ವರ ಫಲ ಉಳ್ಳದ್ದು ಮತ್ತು ಸಿಕ್ಕಾಪಟ್ಟೆ ಕ್ಲೇಶದಾಯಕ. ಕ್ಲೇಶದಾಯಕ ಅಂದ್ರೆ ಈಗ ಆ ಸ್ವರ್ಗ ಸಿಗಲಿ ಅಂತ ಯಾಗ ಮಾಡಬೇಕು. ಆ ಯಾಗ ಮಾಡಿದಾಗ ಆ ಫಲವನ್ನು ಉದ್ದೇಶ ಇಟ್ಟುಕೊಂಡು ಯಾಗವನ್ನ ಮಾಡಿದ್ರೆ ಆ ಯಾಗ ಹೇಗ್ ಮಾಡಬೇಕು ಅಂತ ಹೇಳಿರ್ತಾರೆ. ಆ ಆ ರೀತಿಯಲ್ಲಿ ಮಾಡಿದರೆ ಮಾತ್ರ ಸರಿಯಾಗಿ ಯಾವ ಅಂಗಗಳು ಲೋಪವಾಗದೆ ಅಲ್ಲಿ ಏನು ವೇದದಲ್ಲಿ ಹೇಳಿರ್ತಾರೆ ಅದರಂತೆ ಮಾಡಿದ್ರೆ ಮಾತ್ರ ಸ್ವರ್ಗ ಸಿಗತ್ತೆ. ಅದರಿಂದ ಕ್ಲೇಶದಾಯಕ. ನಿವೃತ್ತಿ ಕರ್ಮ ಹಾಗಲ್ಲ. ನಿವೃತ್ತ ಕರ್ಮದಲ್ಲಿ ಏನಾಗತ್ತೆ ಅಂದ್ರೆ ಆ ಫಲ ಅದು ನಶ್ವರ ಅಲ್ಲ, ಶಾಶ್ವತವಾದದ್ದು. ಯಾಕೆ? ಮೋಕ್ಷ ಅಲ್ವಾ, ಮೋಕ್ಷ ಶಾಶ್ವತ. ಆದ್ದರಿಂದ ಅದು ಅಕ್ಷಯ ಫಲ ಉಳ್ಳದ್ದು ಮತ್ತು ಅಕ್ಲೇಶ. ಅಕ್ಲೇಶ ಅಂದ್ರೆ ಆ ಮಾರ್ಗದಲ್ಲಿ ಹೋದರೆ ಕ್ಲೇಶ ಇಲ್ಲ. ಉದಾಹರಣೆಗೆ ಏನು ಅಂದ್ರೆ, ಈಗ ಸ್ವರ್ಗದ್, ಈಗ ಇದೇ ತಗೊಳ್ಳೋಣ, ಶ್ರುತಿ ವೇದ ಏನ್ ಹೇಳ್ತಾ ಇದೆ? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತಿದೆ. ಸ್ವರ್ಗವನ್ನ ಬಯಸುವವನು ಜ್ಯೋತಿಷ್ಠೋಮ ಎಂಬ ಯಾಗವನ್ನ ಮಾಡಬೇಕು ಅಂತ ವೇದ ಹೇಳ್ತಾ ಇದೆ. ಈಗ ನಮಗ್ ಸ್ವರ್ಗ ಬೇಕಾಗಿಲ್ಲಪ್ಪ, ನಮ್ಗೇನೋ ಒಳ್ಳೆ ಬುದ್ಧಿ ಬಂದಿದೆ, ಸ್ವಲ್ಪ ನಿವೃತ್ತ ಕರ್ಮ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾವು ಜ್ಯೋತಿಷ್ಠೋಮ ಯಾಗ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಆದರೆ ಆ ಮಾಡುವಾಗ ಉದ್ದೇಶ, ಸಂಕಲ್ಪದಲ್ಲಿ ಆ ನಮ್ಗೆ ಸ್ವರ್ಗ ಸಿಗಲಿ ಅಂತ ಸಂಕಲ್ಪ ಇರಬಾರ್ದು. ನಾವು ಮಾಡೋ ಸಂಕಲ್ಪಗಳೆಲ್ಲ ಹಾಗೆ ಅಲ್ವಾ? ಈಗ ನಾವು ಗೌರಿ ಹಬ್ಬ, ಗಣೇಶನ ಹಬ್ಬ, ಅನಂತನ ಹಬ್ಬ, ಅಲ್ಲೆಲ್ಲ ಸಂಕಲ್ಪಗಳು ಹೀಗೇನೆ. ನಮಗೆ ಅವ್ರ ಪುತ್ರ ಫಲ ವ್ಯಾಪ್ತ್ಯರ್ಥಂ, ಎಲ್ಲ ಸತ್ಸಂತಾನ ಅಭಿವೃದ್ಧ್ಯರ್ಥಂ, ಆಮೇಲೆ ಎಲ್ಲೋ ಕೊನೆಯಲ್ಲಿ ಆ ಮೋಕ್ಷ ಸಿದ್ಧ್ಯರ್ಥಂ ಅಂತನೂ ಎಲ್ಲೋ ಸೇರಿಸಿರ್ತಾರ ಪಾಪ ಕೆಲವರು. ಇಲ್ಲ ಅಂದ್ರೆ ನಮ್ದೆಲ್ಲ ಸಕಾಮನೆ, ನಾವು ಮಾಡೋದೆಲ್ಲ ಸಕಾಮನೆ.
ಅದರಿಂದ ಇಲ್ಲಿ ಜ್ಯೋತಿಷ್ಠೋಮಯಾಗವನ್ನ ಸಕಾಮ ಸ್ವರ್ಗ ಫಲ ಉದ್ದೇಶ ಇಲ್ಲದೇನೂ ಮಾಡಬಹುದು. ಅವಾಗ ಅವಾಗ ಏನಾಗತ್ತೆ, ಅಲ್ಲಿ ಸ್ವಲ್ಪ ಲೋಪದೋಷಗಳು ಬಂದ್ರುವೆ ಅಂಗದಲ್ಲಿ, ಅವಾಗ ಅದರಿಂದ ಫಲ ಇಲ್ಲ ಅಂತಿಲ್ಲ. ಯಾಕೆ ಅಂದ್ರೆ ದೇವರು ಇವನೇನ್ ಪಾಪ ಉದ್ದೇಶ ಇಟ್ಕೊಂಡು ಮಾಡೇ ಇಲ್ಲ, ನನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾನೆ, ಆದ್ರಿಂದ ಅವನು ಏನೇ ಲೋಪದೋಷಗಳಿದ್ರುವೆ ಅದನ್ನೆಲ್ಲ ಮಾಫಿ ಮಾಡಿಬಿಡ್ತಾನೆ. ಆದ್ರಿಂದ ಅಕ್ಲೇಶದಾಯಕ ಅದು. ನಮಗೆ ಟೆನ್ಷನ್ ಇಲ್ಲ. ನಮ್ಗೆ ಎಷ್ಟು ಬೇಕೋ ನಾವು ಸಿನ್ಸಿಯರ್ ಆಗಿ ನಾವು ಕೆಲಸಗಳನ್ನ ಕರ್ಮಗಳನ್ನು ಮಾಡಿದ್ದೀವಿ, ಇದರಿಂದ ನೀನು ಸಂತೋಷ ಹೊಂದಪ್ಪ ಅಂತ ದೇವರನ್ನ ಕೇಳ್ಬಿಟ್ರೆ ನಮಗೆ ಅದರಿಂದ ತೊಂದರೆ ಇಲ್ಲ. ಅದರಿಂದ ಈ ವಿಷಯವನ್ನ, ಯಾವುದು ಈ ಪ್ರವೃತ್ತಿ ಕರ್ಮ ಹೀಗೆ, ನಿವೃತ್ತ ಕರ್ಮ ಹೀಗೆ ಅಂತ ಸಾರೋದ್ಧಾರಕಾರರು ಈ ಮೊದಲನೇ 2 ಶ್ಲೋಕ ಅಲ್ಲ, 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಮೊದಲನೇ ಶ್ಲೋಕ ನೋಡ್ಬೇಕು ಪ್ರವೃತ್ತ ಕರ್ಮ ತ್ಯಾಗ. ಅದರಲ್ಲಿ 2 ಶ್ಲೋಕ ಬಿಟ್ಟು 3ನೇ ಶ್ಲೋಕದಲ್ಲಿ ಅವರು ಪೀಠಿಕಾ ರೂಪದಲ್ಲಿ ಪ್ರವೃತ್ತ ಕರ್ಮ ಅಂದ್ರೆ ಹೀಗೆ, ನಿವೃತ್ತ ಕರ್ಮ ಅಂದ್ರೆ ಹೀಗೆ, ಒಂದು ನಶ್ವರ ಫಲ, ಇನ್ನೊಂದು ಶಾಶ್ವತವಾದ ಫಲ, ಒಂದು ಕ್ಲೇಶ, ಇನ್ನೊಂದು ಅಕ್ಲೇಶ ಅಂತೆಲ್ಲ ಮುಂದೆ ಹೇಳ್ತಾರೆ. ಆದ್ರೆ ಮೊದಲನೇ 2 ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರವೃತ್ತ ಕರ್ಮ ಅದು ಆಮ್, ಅದು ಕ್ಲೇಶದಾಯಕ, ನಿವೃತ್ತ ಕರ್ಮ ಅನ್ನೋದು ಅಕ್ಲೇಶದಾಯಕ, ಕ್ಲೇಶ ಇಲ್ಲ ಅದರಲ್ಲಿ ಅಂತ ಗುರುಗಳು, ಅಂದ್ರೆ ಯಾರು ಬ್ರಹ್ಮೋಪದೇಶದಲ್ಲಿ ಪ್ರಕರಣದಲ್ಲಿ ಬಂತಲ್ವಾ, ಅಥವಾ ಮಹತ್ ಸಮಾಗಮ ಅದರಲ್ಲಿ ಗುರುಗಳು ಸಜ್ಜನರು ನಮಗಿಂತ ಹಿರಿಯರು ಅಂತ ಯಾರ್ಯಾರಿದಾರಲ್ವಾ, ಅವರೆಲ್ಲ ಹೀಗೆ ಉಪದೇಶ ಮಾಡಬೇಕು. ಹೇಗೆ ಉಪದೇಶ ಮಾಡಬೇಕು? ನೀವು ಪ್ರವೃತ್ತ ಕರ್ಮ ಮಾಡಬೇಡಿ, ನಿವೃತ್ತ ಕರ್ಮವನ್ನೇ ಆಚರಣೆ ಮಾಡಿ ಅಂತ ಉಪದೇಶ ಮಾಡಬೇಕು. ಹೌದು, ಮಾಡಬೇಕು. ಹಂಗ್ ಮಾಡಿ ಯಾಕೆ ಮಾಡ್ಬೇಕು ಅವರು ಅಂತಂದ್ರೆ, ಯಾಕೆ ಮಾಡ್ತಾರೆ ಹಾಗೆ? ಹಿರಿಯರು ಗುರುಗಳು ಈ ತರಹ ನಿವೃತ್ತ ಕರ್ಮವನ್ನ ಮಾಡ್ರಿ ಅಂತ ಉಪದೇಶ ಯಾಕೆ ಮಾಡ್ತಾರೆ ಅಂದ್ರೆ, ಅವರು ದಯಾಳುಗಳಂತೆ. ದಯಾಳುಗಳು ಅಂದ್ರೆ ಅವರಲ್ಲಿ ದಯಾಳುತ್ವ ಎನ್ನುವ ಗುಣ ಇದೆ, ಕಾರುಣ್ಯ ಎನ್ನುವ ಗುಣ ಇದೆ ಅಂತಹ ಗುರುಗಳಲ್ಲಿ. ಆ ಕಾರುಣ್ಯ ಎಂಬುವ ಗುಣ ಇರೋದ್ರಿಂದ ಅವರು ನಮಗೆ ಈ ತರಹ ಉಪದೇಶ ಮಾಡ್ತಾರೆ. ಏನು ಉಪದೇಶ? ನೀವು ಪ್ರವೃತ್ತ ಕರ್ಮವನ್ನ ಮಾಡಬೇಡಿ, ನಿವೃತ್ತ ಕರ್ಮವನ್ನು ಆಚರಣೆ ಮಾಡಿ ಅಂತ ಉಪದೇಶ ಮಾಡ್ತಾರೆ. ಈ ಮೊದಲನೇ 2 ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಏನ್ ಮಾಡ್ತಾರೆ ಅಂದ್ರೆ, ಅಂತಹ ಗುರುಗಳಲ್ಲಿ ದಯಾಳುತ್ವ ಇದೆ ಅಂತ ಫಸ್ಟ್ ಹೇಳ್ತಾರೆ ಮೊದಲನೇ 2 ಶ್ಲೋಕದಲ್ಲಿ. ಅದರಿಂದ ಮೊದಲನೇ 2 ಶ್ಲೋಕ ಅದು ಪ್ರವೃತ್ತ ಕರ್ಮ ತ್ಯಾಗ ಮಾಡ್ರಿ, ನಿವೃತ್ತ ಕರ್ಮವನ್ನ ಆಚರಣೆ ಮಾಡಿ, ಮುಂದಿನ ಪ್ರಕರಣದಲ್ಲಿ ಏನ್ ಬರುತ್ತೆ, ಅದಕ್ಕೆ ಪೀಠಿಕಾ ರೂಪವಾಗಿ ಗುರುಗಳು ಸಾಧುಗಳು ಅಂತಂದ್ರೆ ಯಾರಪ್ಪ ಅಂತಂದ್ರೆ, ಸಾಧೂನಾಂ ಯತ್ ಪರದುಃಖೇನ ದುಃಖಿತ್ವಂ. ಸಾಧುಗಳು ಅಂತ ಯಾರನ್ನ ಹೇಳಬಹುದು? ಇವನು ಸಾಧು ಅಂತ ಯಾರನ್ನ ಕರಿಬಹುದು ಅಂದ್ರೆ, ಯಾರು ಬೇರೆಯವರ ದುಃಖವನ್ನ ನೋಡಿ ದುಃಖ ಪಡ್ತಾನೋ ಅವನು ಸಾಧು ಅಂತೆ. ಯಾರೋ ಒಬ್ಬ ಒದ್ದಾಡ್ತಾ ಇದ್ದಾನೆ, ಆ ಒದ್ದಾಡ್ತಾ ಇರೋದನ್ನ ನೋಡಿ ಅಯ್ಯೋ ಪಾಪ ಅಂತ ಯಾರಂತಾರಲ್ವಾ, ಅವರು ಸಾಧುಗಳು, ಅವರೇ ಗುರುಗಳು. ಅವರು ಉಪದೇಶ ಮಾಡ್ತಾರೆ ಹೀಗೆ ಪ್ರವೃತ್ತ ಕರ್ಮವನ್ನು ಮಾಡಬೇಡಿ ಅಂತ ಅಂತ ಮೊದಲು 2 ಶ್ಲೋಕದಲ್ಲಿ ಆ ಸಾಧುತ್ವವನ್ನ, ಸಜ್ಜನರು ಅಂದ್ರೆ ಹೇಗಿರ್ತಾರೆ ಅನ್ನೋದನ್ನ ವಿವರಣೆ ಮಾಡ್ತಾರೆ. ಅಂದ್ರೆ ಮೊದಲೇ ನಾವು ಓದ್ಕೊಳ್ತಾ ಬಂದ್ರೆ ಸಾರೋದ್ಧಾರ ಈ ಮೊದಲನೇ 2 ಶ್ಲೋಕ ನೋಡಿದ್ರೆ ಏನಪ್ಪಾ ಇದು ಪ್ರವೃತ್ತ ಕರ್ಮ ತ್ಯಾಗಕ್ಕೆ ಏನ್ ಸಂಬಂಧನೇ ಇಲ್ವಲ್ಲ ಅಂತ ಅನ್ಸತ್ತೆ ಈ ಶ್ಲೋಕಗಳು. ಆದ್ರೆ ಅವರ ಉದ್ದೇಶ ಇದು, ಆ ದಯಾಳುತ್ವವನ್ನ ಪ್ರತಿಪಾದನೆ ಮಾಡಿ ಅಂತಹ ಕರುಣಾಳುಗಳಾದ ಗುರುಗಳು ಪ್ರವೃತ್ತ ಕರ್ಮವನ್ನು ಮಾಡಬೇಡ್ರಿ ಅಂತ ಹೇಳಿದಾರೆ ನೋಡಿ ಅಂತ ಮುಂದೆ 3ನೇ ಶ್ಲೋಕದಿಂದ ಉಪಪಾದನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಶ್ಲೋಕ ಏನು? ಕ್ಷುಟ್ ತೃಟ್ ತ್ರಿಧಾತು ಬಿರಿಮಾ ಮುಹುರರ್ದ್ಯಮಾನಾಃ ಶೀತೋಷ್ಣವಾತ ವರ್ಷೈರಿತರೇತರಾಚ್ಚ ಕಾಮಾಗ್ನಿನಾಚ್ಯುತರುಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನವುರುಕ್ರಮ ಸೀದತೆ ಮೇ ಅಂತ ಇದು 3ನೇ ಸ್ಕಂದದಲ್ಲಿ ಬರುವ ಒಂದು ಶ್ಲೋಕ. ಈ 3ನೇ ಸ್ಕಂದ 10ನೇ ಅಧ್ಯಾಯ ಏನಿದೆ ಅದು ಪೂರ್ತಿ, ಆ ಇಡೀ ಅಧ್ಯಾಯ ಬ್ರಹ್ಮದೇವರು ಪರಮಾತ್ಮನನ್ನ ಕುರಿತು ಸ್ತೋತ್ರ ಮಾಡುವ ಅಧ್ಯಾಯ ಅದು. ಒಂದೊಂದು ಶ್ಲೋಕನೂ ಕೂಡ
ಭಾರಿ ಅರ್ಥ ಗರ್ಭಿತವಾದ ಶ್ಲೋಕಗಳು. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಆ ಬೇಕಾದಷ್ಟು ತಾತ್ಪರ್ಯ ಬರೆದಿದ್ದಾರೆ ಆ 10ನೇ ಅಧ್ಯಾಯಕ್ಕೆ. ಭಾಗವತದಲ್ಲಿ ಸಾಮಾನ್ಯ ಆ ಬ್ರಹ್ಮದೇವರು ಮಾತಾಡಿದ್ರು, ಆ ಅಲ್ಲಿ ಲಕ್ಷ್ಮಿ ಮಾತಾಡಿದ್ಲು, ಶ್ರುತಿಗೀತಾ ಅಂತ ಬರುತ್ತೆ 10ನೇ ಅಧ್ಯಾಯದಲ್ಲಿ, 10ನೇ ಸ್ಕಂದದಲ್ಲಿ. ಹೀಗೆ ದೊಡ್ಡ ದೊಡ್ಡವರು ಏನೇನು ಮಾತಾಡಿದರೆ ಅದಕ್ಕೆ ಸಾಮಾನ್ಯ ಆಚಾರ್ಯರು ಭಾಗವತ ತಾತ್ಪರ್ಯ ಬರದೇ ಇರ್ತಾರೆ. ಯಾಕೆಂದ್ರೆ ದೊಡ್ಡವರು ಮಾತಾಡೋದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದೆ. ಅದಕ್ಕೆ ಇದಕ್ಕೂ ಅಷ್ಟೇ, ಈ ಅಧ್ಯಾಯದಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಬಹಳ ಅರ್ಥಗರ್ಭಿತವಾದ ಮಾತುಗಳು. ಅದರಲ್ಲಿ ಒಂದು ಶ್ಲೋಕವನ್ನು ಆರಿಸಿ ಆ ವಿಷ್ಣು ತೀರ್ಥರು ಈ ಪ್ರಕರಣದ ಮೊದಲನೇ ಶ್ಲೋಕವನ್ನಾಗಿ ಇಟ್ಟಿದ್ದಾರೆ. ಏನಿದು ಸಾಮಾನ್ಯ ಅರ್ಥ ಈ ಶ್ಲೋಕದ್ದು? ಕ್ಷುತ್ ತೃಟ್ ತ್ರಿಧಾತು ಬಿಹಿ. ಕ್ಷುತ್ ಅಂದ್ರೆ ಹಸಿವೆ, ತೃಟ್ ಅಂದ್ರೆ ಬಾಯಾರಿಕೆ, ಮತ್ತು ತ್ರಿಧಾತವಹ ತ್ರಿಧಾತುಗಳು ವಾತ ಪಿತ್ತ ಶ್ಲೇಷ್ಮ ಅಂತ ನಮ್ಮ ದೇಹದಲ್ಲಿ ಏನಿದೆ, ಇದರಿಂದ ಅಂದ್ರೆ ಈ ಶ್ಲೋಕದಲ್ಲಿ ಒಟ್ಟು ಏನು ಹೇಳ್ತಾರೆ ಅಂದ್ರೆ ತಾಪತ್ರಯ ಅಂತ ಹೇಳ್ತೀವಲ್ವಾ ಸಾಮಾನ್ಯ ನಾವು ಲೋಕದಲ್ಲಿ, ಅದು ರೂಢಿಯಲ್ಲೇ ಬಂದ್ಬಿಟ್ಟಿದೆ. ಅದು 3 ತಾಪಗಳು. ಆ 3 ತಾಪಗಳು ಯಾವುದು? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ತಾಪಗಳು. ಈ 3 ತಾಪಗಳನ್ನ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳಿ, ಇಂತಹ ತಾಪತ್ರಯ ಅದ್ರ ಜೊತೆಗೆ ಈ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಇದನ್ನೆಲ್ಲ ತುಂಬಿಕೊಂಡಿರುವ ಜನರನ್ನ ನೋಡಿ ನನಗೆ ಮನಸ್ಸು ಬಹಳ ನೋವಾಗತ್ತೆ ಅಂತ ಬ್ರಹ್ಮದೇವರು ಹೇಳ ಮಾತಿದು. ದೇವರನ್ನ ಕುರಿತು, ನಾನು ಸೃಷ್ಟಿ ಮಾಡಿದ್ದೀನಿ, ಈ ಪ್ರಜೆಗಳನ್ನ ಸೃಷ್ಟಿಗೆ ತಂದಿಟ್ಟಿದ್ದೀನಿ, ಅವರು ಆರಾಮವಾಗಿ ನಿನ್ನಲ್ಲಿ ಭಕ್ತಿ ಮಾಡಿ ಈ ಸಂಸಾರವನ್ನ ಕಳೆದುಕೊಳ್ಳೋದಿಕ್ಕೆ ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಅವಕಾಶ ಕೊಟ್ಟಿದ್ದೀನಿ. ಅದನ್ನ ಬಿಟ್ಬಿಟ್ಟು ನಾನು ಸೃಷ್ಟಿ ಮಾಡಿರುವ ಈ ಉತ್ತಮ ಜೀವರು ಅಂತ ಏನಿದ್ದಾರೆ, ಅವರು ಈ ಸಂಸಾರದಲ್ಲೇ ಮತ್ತೆ ಮತ್ತೆ ಈ ತಾಪತ್ರಯಗಳಿಗೆ ಗುರಿಯಾಗಿ ಅರಿಷಡ್ವರ್ಗದಿಂದ ಆ ಸಂಸಾರದಿಂದ ಹೇಗ್ ಹೊರಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲದೆ ಒದ್ದಾಡ್ತಾ ಇದಾರಲ್ಲ, ಅವ್ರು ನೋಡಿ ನನಗ್ ಬಹಳ ದುಃಖ ಆಗ್ತಾ ಇದೆ ಅಂತ ಒಟ್ಟು ತಾತ್ಪರ್ಯ ಈ ಶ್ಲೋಕದ್ದು. ಅಲ್ಲಿ ಕ್ಷುತ್ರ ತ್ರಿಧಾತು ಅನ್ನುವ ಶಬ್ದದಿಂದ ಆಧ್ಯಾತ್ಮಿಕವಾದ ತಾಪ, ಆಧ್ಯಾತ್ಮಿಕವಾದ ಅಂತಂದ್ರೆ ದೇಹದಲ್ಲೇ ಆಗುವ ವಿಕೋಪಗಳು, ಹಸಿವೆ, ನೀರಡಿಕೆ, ಆಮೇಲೆ ವಾತಪಿತ್ತ ಶ್ಲೇಷ್ಮದಿಂದ ಆಗುವ ಏರ್ಪೇರುಗಳು, ಜ್ವರ, ನೆಗಡಿ, ಬೇರೆ ಬೇರೆ ರೋಗಗಳು, ಇದೆಲ್ಲ ಏನಾಗತ್ತೆ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ ಇದನ್ನ. ಈ ಆಧ್ಯಾತ್ಮಿಕ ತಾಪ ಒಂದು. ಆಮೇಲೆ ಶೀತೋಷ್ಣ ವಾತ ವರ್ಷೈಹಿ ಅಂತಿದೆ ಶ್ಲೋಕದಲ್ಲಿ. ಶೀತೋಷ್ಣ ವಾತ ವರ್ಷೈಹಿ ಅಂತಂದ್ರೆ ಇದು ಕ್ಲೈಮೇಟ್, ಶೀತದಿಂದ ತುಂಬಾ ಇದರಲ್ಲಿ ಚಳಿಗಾಲದಲ್ಲಿ ಶೀತದಿಂದ ಇದು ತುಂಬಾ ಚಳಿಯಿಂದ ಕೆಲವು ರೋಗಗಳು, ಅಥವಾ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಆ ಬಿಸಿಲು, ರೋಗಗಳೇನಾಗ್ಬೇಕಾಗಿಲ್ಲ. ಅದು ರೋಗಗಳು ಅಂತ ಆಗ್ಬಿಟ್ರೆ ಅದು ಮತ್ತೆ ಆಧ್ಯಾತ್ಮಿಕದಲ್ಲಿ ಬಂದ್ಬಿಡತ್ತೆ. ರೋಗಗಳು ಇಲ್ದೇನೆ ನಾವೀಗ ಸಮ್ಮರಲ್ಲಿ ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅಂತ ಒದ್ದಾಡ್ತಾ ಇರ್ತೀವಲ್ವಾ, ಅದು ಆದಿದೈವಿಕವಾದ ತಾಪ. ಅದು ಶೀತೋಷ್ಣ ವಾತ ವರ್ಷೈಹಿ, ಶೀತ ಉಷ್ಣ ವಾತ ವರ್ಷ ಇವುಗಳಿಂದ ಆಗುವ ತಾಪ, ಇದೇನಂತ ಕರೀತಾರೆ ಆದಿದೈವಿಕ ತಾಪಗಳು ಅಂತ. ಆಮೇಲೆ ಶ್ಲೋಕದಲ್ಲಿ ಇತರೇ ತರಾಚ ಅಂತಿದೆ. ಇತರೇ ತರಾತ್, ಇತರೇ ತರ ಅಂತಂದ್ರೆ ಇದನ್ನ ಬಿಟ್ಟು, ಆಧ್ಯಾತ್ಮಿಕ ಆದಿದೈವಿಕಗಳನ್ನ ಬಿಟ್ಟು ಆದಿಭೌತಿಕವಾದ
ತಾಪಗಳು ಅಂತಿದೆ. ಭೂತ ಅಂದ್ರೇನು? ಭೂತ ಅಂತಂದ್ರೆ ಆ ಎರಡರ್ಥ ಇದೆ. ಪಂಚಮಹಾಭೂತಗಳು ಅಂತ ಕೇಳಿರ್ತೀವಿ ನಾವು. ಆ ಪಂಚಮಹಾಭೂತಗಳು ಅಂತ ಒಂದು, ಅಥವಾ ಭೂತ ಅಂದ್ರೆ ಜೀವ ಅಂತನೂ ಒಂದು ಅರ್ಥ ಇದೆ. ಜೀವ ಅಂತ ಅರ್ಥ ಇಟ್ಕೊಂಡ್ರೆ ಈ ಭಾಗವತದಲ್ಲಿ ಒಂದು ನಾರದರು ಒಂದು ಮಾತನ್ನು ಹೇಳ್ತಾರೆ ಪ್ರಥಮ ಸ್ಕಂದದಲ್ಲಿ. ಜೀವೋ ಜೀವಸ್ಯ ಜೀವನಂ ಅಂತ ಒಂದು ಶ್ಲೋಕದಲ್ಲಿ ಒಂದು ಫ್ರೇಸ್ ಅದು. ಇದು ಸುಮಾರು ಕಡೆ ಇದನ್ನ ಆ, ಬಳಸ್ಕೊಂಡಿರ್ತಾರೆ. ಜೀವೋ ಜೀವಸ್ಯ ಜೀವನಂ ಅಂದ್ರೆ ಒಬ್ಬರ ಅಸ್ತಿತ್ವಕ್ಕೆ, ಅಥವಾ ನಾವು ಮೇಲ್ ಹೋಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅವರ ಬದುಕಿಗಾಗಿ ಅಥವಾ ತಾವು ಅಧಿಕರಾಗಬೇಕು ಅನ್ನುವ ಒಂದು ನೆಪದಿಂದ ಬೇರೆಯವರಿಗೆ ಏನು ಪೀಡೆ ಕೊಡ್ತೀವಲ್ಲ, ಅದು ಜೀವೋ ಜೀವಸ್ಯ ಜೀವನಂ ಎನ್ನುವ ಅರ್ಥ. ಈಗ ಒಂದು ಆ ಸುಮ್ಮನೆ ಒಂದು ಸಣ್ಣ ಉದಾಹರಣೆ. ಸೊಳ್ಳೆ ಒಂದು ಕೂತ್ಕೊಳ್ಳುತ್ತೆ ನಮ್ಮ ಮೇಲೆ. ನಾವೇನ್ ಮಾಡ್ತೀವಿ? ನಮಗೆ ತಡ್ಕೊಳ್ಲಿಕ್ಕೆ ಆಗಲ್ಲ, ಫಟ್ ಅಂತ ಹೊಡಿತೀವಿ, ಅದನ್ನು ಸಾಯಿಸ್ಬಿಡ್ತೀವಿ. ಹೀಗೆ ಮನುಷ್ಯರಿಂದ ಸೊಳ್ಳೆಗಳಿಗೆ ಆಗುವ ಪೀಡೆ, ಅಥವಾ ನಮಗೇನೆ ಇನ್ನೊಬ್ರು ಯಾರೋ ಹೊಡೆದ್ರು, ಇನ್ನೊಬ್ರೇನೋ ಒಂದು ಕೆಟ್ಟದ್ ಮಾಡಿದ್ರು, ಇದೆಲ್ಲ ಏನಂತ ಕರೀತಾರೆ? ಆದಿ ಭೌತಿಕವಾದ ತಾಪ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ಇತರೆ ತರ ಅಂತಂದ್ರೆ ಇವೆರಡನ್ನ ಬಿಟ್ಟು ಮೂರನೇದು ಅಂದ್ರೆ ಆದಿದೈವಿಕ. ಅದನ್ನ ಮೊದಲನೇ ಲೈನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆಧ್ಯಾತ್ಮಿಕವಾದ ತಾಪ, ಆದಿದೈವಿಕವಾದ ತಾಪ. ಆದಿದೈವಿಕದಲ್ಲಿ ಹೇಳದ್ನಲ್ಲ, ಶೀತ ಉಷ್ಣ ವಾತ ಅದೆಲ್ಲ ಆದಿದೈವಿಕ. ಈ ಸುನಾಮಿ, ಅರ್ಥಕ್ವೇಕು ಅದೆಲ್ಲ ಆದಿದೈವಿಕವಾದ ತಾಪಗಳು. ಆಮೇಲೆ ಆದಿ ಭೌತಿಕವಾದ ತಾಪಗಳು, ಇವುಗಳಿಂದ ಇದೊಂದು ಕ್ಯಾಟಗರಿನಾ. ಆಮೇಲೆ ಬ್ರಹ್ಮದೇವರು ಹೇಳ್ತಾರೆ ಕಾಮ ಅಗ್ನಿನ, ಆಸೆ, ಅದು ಬೇಕು ಇದು ಬೇಕು ಅಂತ ಆಸೆ. ಆ ಆಸೆಯಿಂದ ಭಾರಿ ಒದ್ದಾಡ್ತಾನೆ, ಅದಕ್ಕೋಸ್ಕರ ಶತಪ್ರಯತ್ನ ಮಾಡ್ತಾರೆ ಎಲ್ಲ ಮಾಡ್ತೀವಿ. ಹೀಗೆ ಕಾಮಾಗ್ನಿನ, ಕಾಮವೆಂಬ ಅಗ್ನಿ. ಅಗ್ನಿ ಅಂತ ಯಾಕೆ ಕರೆದಿದ್ದಾರೆ? ಅದು ಅಗ್ನಿ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ ಅಗ್ನಿಯನ್ನ ಆರಿಸ್ಲಿಕ್ಕೆ ಗೊತ್ತಿಲ್ಲ ಇವನ್ಗೆ ಅಂತ ಬ್ರಹ್ಮದೇವರು ವ್ಯಥೆ ಪಡ್ತಾರೆ ಮುಂದೆ. ಕಾಮಾಗ್ನಿನ, ಈ ಕಾಮವೆಂಬ, ಕಾಮ ಅಂತ ಒಂದು, ಅದ್ರ ಮುಂದೆ ಋಷ ಅಂತ ಒಂದು ಪದ ಇದೆ, ಕೋಪ. ಆ ಕಾಮವನ್ನ ಪೂರೈಸದೇ ಇದ್ದಾಗ ಕೋಪ ಬಂದ್ಬಿಡುತ್ತೆ. ಹಾಗೆ ಬೇರೆದು ಎಲ್ಲ ಇಟ್ಕೊಳ್ಬೇಕು. ಅದು ಎಂತಹ ಕಾಮ ಮತ್ತು ಕೋಪಗಳದು? ಸುದುರ್ಭರೇಣ. ಸುದುರ್ಭರ ಅಂದ್ರೆ ಅದನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇವನು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಇದೆ ಅಂತ ಅರ್ಥ. ಅಂತಹ ಅದನ್ನ ತಡೆದುಕೊಳ್ಳಲು ಆಗದೇ ಇರುವಂತಹ ಈ ಕಾಮಾಗ್ನಿ ಮತ್ತು ಕಾಮ ಕೋಪ, ಇವುಗಳಿಂದ ಮುಹುಹು ಅರ್ಧ್ಯಮಾನಾಹ ಅಂತ ಶ್ಲೋಕದಲ್ಲಿದೆ ಮೇಲ್ಗಡೆ. ಮತ್ತೆ ಮತ್ತೆ ಪೀಡೆಗೆ ಒಳಗಾದ, ಅಂದ್ರೆ ಪೀಡಿತರಾದ ಯಾರು? ಪ್ರಜೆಗಳು. ಮುಹುಹು ಅರ್ಧ್ಯಮಾನಾಹ ಇಮಾಹ ಅಂತಿದೆ ಶ್ಲೋಕದಲ್ಲಿ. ಕ್ಷುತ್ ತೃಟ್ ತ್ರಿಧಾತುಭಿಹಿ ಇಮಾಹ. ಇಮಾಹ ಅಂದ್ರೆ ಈ ನನ್ನ ಪ್ರಜೆಗಳನ್ನು. ಸಂಪಶ್ಯತಃ ಮೇ, ನೋಡುತ್ತಿರುವ ನನಗೆ, ಹೇ ಉರುಕ್ರಮ ಪರಮಾತ್ಮ, ಸೀದತೆ, ನನಗೆ ಬಹಳ ಖೇದ, ದುಃಖ ಆಗ್ತಾ ಇದೆ. ಯಾಕೆ? ಮತ್ಸೃಷ್ಟಾಹ ಪ್ರಜಾಹ ಏವಂ ಜಾತಾಹ, ನಾನು ಹುಟ್ಟಿಸಿರುವ ಈ ಪ್ರಜೆಗಳು ಇಂತಹ ಸ್ಟೇಟಲ್ಲಿ ಇದಾರಲ್ಲಪ್ಪ. ಈಗ ನಮ್ಮ ಮಕ್ಕಳು, ಅಥವಾ ನನ್ನ ಶಿಷ್ಯರು, ಅಥವಾ ನನ್ನ ಸ್ನೇಹಿತರು, ಅವರು ನಮ್ಮ ಜೊತೆ ಬಹಳ ವರ್ಷ, ಒಂದು 5-6 ವರ್ಷ 10 ವರ್ಷ ಇದ್ದಾಗ ಅವ್ರಿಗೇನಾದ್ರೂ
ಬೇರೆ ಮಾರ್ಗದಲ್ಲಿ ಹೋಗ್ಬಿಟ್ರೆ ಅಯ್ಯೋ ಎಂತ ಚೆನ್ನಾಗಿದ್ದ ಹೀಗಾಗ್ಬಿಟ್ನಲ್ಲ ಅಂತ ಬೇಜಾರಾಗತ್ತಲ್ವಾ. ಹಾಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಇವರನ್ನೆಲ್ಲ ನಾ ಸೃಷ್ಟಿ ಮಾಡಿದ್ದೆ ಇವರು ಸಾಧನೆ ಮಾಡಿಕೊಂಡು ಈ ಸಂಸಾರದಿಂದ ಮುಕ್ತರಾಗ್ಲಿ ಅಂತ. ಆದರೆ ಈ ತರ ತಾಪತ್ರಯದಿಂದ ಅರಿಷಡ್ವರ್ಗಗಳಿಂದ ಪೀಡಿತರಾಗಿರೋದನ್ನ ನೋಡಿದರೆ ನನಗೆ ಬಹಳ ಬೇಜಾರಾಗತ್ತೆ, ಬಹಳ ದುಃಖ ಆಗತ್ತೆ ಅಂತ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಿಂದ ಈ ಶ್ಲೋಕದಲ್ಲಿ ಏನು ಪ್ರವೃತ್ತಿ ಕರ್ಮ ತ್ಯಾಗ ಇಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಆದರೆ ಸಾರೋದ್ಧಾರಕಾರ ಹೇಳ್ತಾರೆ, ಅಯಮೇವ ಹಿ ಸ್ವಭಾವ ಸಾಧೂನಾಂ ಯತ್ ಪರ ದುಃಖೇನ ದುಃಖಿತ್ವಂ. ಈ ಬೇರೆಯವರ ದುಃಖವನ್ನ ನೋಡಿ ಈ ತಾವು ದುಃಖಗೊಳ್ತಾರಲ್ವಾ, ಇದು ಇವರನ್ನ ಸಾಧುಗಳು ಕರುಣಾಳುಗಳು ಅಂತ ಕರೀಬೇಕು. ಇವರೇ ನಮಗೆ ದಾರಿಯನ್ನು ತೋರಿಸ್ಬೇಕು. ಯಾಕೆಂದ್ರೆ ನಮಗೆ ಸರಿಯಾದ ಮಾರ್ಗ ಗೊತ್ತಿಲ್ಲ. ಸಾಧುಗಳು ಅಲ್ಲದೆ ಹೋದ್ರೆ ಅವನು ಏನಾರ ಮಾಡ್ಕೊಂಡು ಹೋಗ್ಲಪ್ಪ, ನಮಗೇನು, ನಾವು ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಸಾಕಪ್ಪ, ಬೇರೆಯವ್ರು ಯಾವ ಮಾರ್ಗದಲ್ಲಿ ಹೋದ್ರೆ ನನಗೆ ನಾನ್ ತಾನ್ ಮೋಕ್ಷಕ್ಕೆ ಹೋಗೋದು ಅಂತ ಏನಾರು ಇದ್ಬಿಟ್ಟಿದ್ರೆ ಯಾರಿಗೂ ಉದ್ಧಾರಣೆ ಇರ್ತಿರ್ಲಿಲ್ಲ. ಆದರೆ ಸಾಧುಗಳು ಆಗಿರೋದಿಲ್ಲ. ಆ ಉತ್ತಮರು ಬೇರೆಯವರು ಕೆಟ್ಟ ಮಾರ್ಗದಲ್ಲಿ ದುರ್ಮಾರ್ಗದಲ್ಲಿ ಹೋಗ್ತಿರೋದನ್ನ ನೋಡಿ ದುಃಖಪಟ್ಟು ಅವರನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ಬೇಕಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಂತಹವರು ಸಾಧುಗಳು ಅಂತ ಸಾಧುಗಳ ಡೆಫಿನೇಷನ್ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು. ಇದಾದ್ಮೇಲೆ ಎರಡನೇ ಶ್ಲೋಕದಲ್ಲಿ, ಅಲ್ರೇ ಇದು ಏನ್ ಸಾಧುಗಳು ಅಂತ ಹೀಗೆ ಹೇಳ್ತಾ ಇದ್ದೀರಾ, ಇದು ಬ್ರಹ್ಮದೇವರು ಆ ಆಮ್, ತುಂಬಾ ಮೇಲಿದಾರಪ್ಪ. ಬ್ರಹ್ಮದೇವರು ಅವರ ಸ್ವಭಾವ ಆ ತರ ಇದೆ, ಎಲ್ಲಾ ಸಾಧುಗಳದು ಈ ತರನೇ ಸ್ವಭಾವ ಇರತ್ತೆ ಅಂತ ಹೇಗೆ ಹೇಳೋದು? ಯಾಕೆಂದ್ರೆ ಇವರು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಸಾಧೂನಾಂ ಸ್ವಭಾವ ಯತ್ ಪರ ದುಃಖೇನ ದುಃಖಿತ್ವಂ ಅಂತ ಹೇಳ್ಬಿಟ್ರು. ಇದ್ರ ಮೇಲೆ ಅವರೇ ಪ್ರಶ್ನೆ ಮಾಡ್ಕೋತಾರೆ ವಿಷ್ಣು ತೀರ್ಥರು, ಅಲ್ಲ ಬ್ರಹ್ಮವಚನಂ ಏತತ್ ತತ್ರಾಯಂ ಸ್ವಭಾವ ಅಸ್ತು ಅಸ್ತಿ ಏವ ಇತಿ ವದಾಮಹ. ಅವ್ರಿಗೆ ಆ ಸ್ವಭಾವ ಇದೆಯಪ್ಪ. ಸರ್ವೇಷಾಂ ಸಾಧೂನಾಂ ಈದೃಶಃ ಏವ ಸ್ವಭಾವ ಇತಿ ಕುತಃ. ಎಲ್ಲಾ ಸಜ್ಜನರ ಸ್ವಭಾವನು ಇದೇ ರೀತಿ ಪರ ದುಃಖೇನ ದುಃಖಿತ್ವಂ ಅಂತ ಹೇಗ್ ಗೊತ್ತಾಗತ್ತೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಅದಕ್ಕೆ ಈ ಆಕ್ಷೇಪ ಸರಿ ಇಲ್ಲ. ಯಾಕೆಂದ್ರೆ ಎಲ್ಲಾ ಸಜ್ಜನರಲ್ಲೂ ಕೂಡ ಈ ದಯಾಳುತ್ವ ಅನ್ನೋದು ಧರ್ಮವನ್ನ ನಾವು ನೋಡ್ತೀವಿ. ಇಲ್ಲ ಅಂತಂದ್ರೆ ಬ್ರಹ್ಮದೇವರು ಯಾಕಪ್ಪ ಶ್ಲೋಕದಲ್ಲಿ ಇದು ಹೇಳಬೇಕು? ಆ ಹ್ಮ್ ಏನು ಸಾಧುಗಳ ಬಗ್ಗೆ ಬ್ರಹ್ಮದೇವರು ಏನು ಮಾತಾಡಿದ್, ಮಮ ಸೀದತೆ ಅಂತಂದ್ರು, ಏನು ಮೇ ಸೀದತೆ ಅಂತಂದ್ರು, ಮೇ ಮನಸ್ಸೀದತೆ ಅಂತ. ಇದು ಮೇ ಅಂತಂದ್ರೆ ವಿಷ್ಣು ತೀರ್ಥರ ಅರ್ಥ ಬರೆದ್ರು ಸಾಧೋಹೋ ಅಂತ ಅರ್ಥ ಬರೆದ್ರು, ನನಗೊಬ್ಬನಿಗೆ ಅಂತ ಅರ್ಥ ಬರೆದಿಲ್ಲ. ಬ್ರಹ್ಮದೇವರು ಹೇಳಿದ್ದು ನನಗೆ ಮನಸ್ಸು ತುಂಬಾ ಆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರು ಅಂತ ಹೇಳಲಿಲ್ಲ ಸಾರೋದ್ಧಾರಕಾರರು. ಅಲ್ಲಿ ನನಗೆ ಅನ್ನೋದಿಕ್ಕೆ ಸಾಧುವಿಗೆ ಅಂತ ಅರ್ಥ ಬರೆದ್ಬಿಟ್ರು. ಅದೇನು ಎಲ್ಲಾ ಸಾಧುವರಿಗೂ ಇದೆ ಈ ತರ ಇರತ್ತಾ ಅಂದ್ರೆ ಇರತ್ತೆ ಅನ್ನೋದನ್ನ ಎರಡನೇ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಈ ಶ್ಲೋಕ ಪ್ರಹ್ಲಾದರು ಸಪ್ತಮ ಸ್ಕಂದದಲ್ಲಿ ಬಂದಿರುವ ಶ್ಲೋಕ. ಪ್ರಹ್ಲಾದರು ನರಸಿಂಹದೇವರನ್ನ ಕುರಿತು ಒಂದು 45, 48, 50 ಶ್ಲೋಕದಲ್ಲಿ ಎಲ್ಲ ಮುಗಿದ ಮೇಲೆ, ಅಂದ್ರೆ ಆ ಹಿರಣ್ಯಕಶಿಪುವಿನ ಸಂಹಾರ ಎಲ್ಲ ಆದ್ಮೇಲೆ ಬ್ರಹ್ಮದೇವರನ್ನ ನರಸಿಂಹದೇವರನ್ನ ಕುರಿತು ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಹ ಅಂತ ಶ್ಲೋಕ ಶುರುವಾಗತ್ತೆ. ಅಲ್ಲಿ ಒಂದು ಶ್ಲೋಕವನ್ನ ಎತ್ತಿ ವಿಷ್ಣು ತೀರ್ಥರು ಈ ಪ್ರಕರಣದಲ್ಲಿ ಇಟ್ಟಿದ್ದಾರೆ. ಏನದು ಶ್ಲೋಕ? ನೈವೋದ್ವಿಜೇ ಭವದುರತ್ಯಯ ವೈತರಣ್ಯಾ ತ್ವತ್ತೀರ್ಥಗಾಯನ ಮಹಾಮೃತ ಮತ್ತ ಚಿತ್ತಃ ಶೋಚೇನು ತೇ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್ ಅಂತ ಶ್ಲೋಕ. ಇದು ಸಾಮಾನ್ಯ ಅರ್ಥ ಏನು ಅಂತ ಕೇಳಿದ್ರೆ, ಪ್ರಹ್ಲಾದ ರಾಜರು ಹೇಳ್ತಾ ಇದ್ದಾರೆ, ತ್ವತ್ತೀರ್ಥಸ್ಯ ಗಾಯನ ಮಹಾಮೃತೇನ ಮತ್ತ ಚಿತ್ತಃ ಅಹಂ ಭವದುರತ್ಯಯ ವೈತರಣ್ಯಾತ್ ನೋದ್ವಿಜೆ. ಪ್ರಹ್ಲಾದರಾಜರು ನರಸಿಂಹದೇವರು ಹೇಳ್ತಾರೆ,
ನನಗೆ ಈ ಸಂಸಾರದಿಂದ ನನಗೆ ಹೆದರಿಕೆನೇ ಇಲ್ಲ. ಏನಪ್ಪಾ, ನಿನಗೇನು ಹೆದರಿಕೆ ಅಂತ ಕೇಳಿದ್ರೆ, ಯಾವ ವಿಷಯವಾಗಿ ನಿಂಗೆ ಹೆದರಿಕೆ ಇದೆ? ಇವರಂತೂ ನರಸಿಂಹದೇವ್ರನ್ನ ನೋಡಂತೂ ಹೆದರಿಕೆ ಇಲ್ವೇ ಇಲ್ಲ. ಬೇರೆಯವರೆಲ್ಲ ಹೆದರ್ಕೊಂಡಿರ್ತಾರೆ. ಆ ಹ್ಮ್, ದೇವತೆಗಳು ಅವರೆಲ್ಲ ಬಂದು ಆ ಏನಪ್ಪಾ ಇಂಥ ಅದ್ಭುತ ರೂಪ ನಾವು ನೋಡೇ ಇಲ್ಲ ಅಂತ ದೂರದಲ್ಲಿದ್ರೆ, ಆಮೇಲೆ ಬ್ರಹ್ಮದೇವರು ಪ್ರಹ್ಲಾದರಾಜರನ್ನ ಮುಂದೆ ಬಿಟ್ಟು ಸ್ತೋತ್ರ ಮಾಡು ಅಂದಾಗ ಆರಾಮಾಗಿ ಸ್ತೋತ್ರ ಮಾಡ್ತಾರೆ. ನರಸಿಂಹದೇವ್ರ ರೂಪವನ್ನು ನೋಡಿ ಹೆದರಿಕೆನೇ ಇಲ್ಲ. ಆಮೇಲೆ ಈ ಸ್ತೋತ್ರದಲ್ಲಿ ಹೇಳ್ತಾರೆ, ನಂಗೆ ಸಂಸಾರದಿಂದನೂ ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ? ಅದಕ್ಕೆ ಕಾರಣ ಕೊಡ್ತಾರೆ. ಯಾಕೆ ಅಂದ್ರೆ, ತ್ವತ್ತೀರ್ಥಸ್ಯ ಗಾಯನ ಮಹಾಮೃತೇನ ಮತ್ತ ಚಿತ್ತ. ಈ ಈ ಶಾಸ್ತ್ರಗಳು, ಭಾಗವತ, ಮಹಾಭಾರತ, ರಾಮಾಯಣ, ವೇದಗಳು ಅಂತೆಲ್ಲ ಏನ್ ಶಾಸ್ತ್ರ ಇದೆ, ಅಲ್ಲಿ ಆ ಶಾಸ್ತ್ರದಲ್ಲಿ ಬಂದಿರುವ ನಿನ್ನ ಚರಿತ್ರೆ, ಅದ್ಭುತ ಲೀಲೆಗಳು, ಅದರ ಸಂಕೀರ್ತನೆ. ಸಂಕೀರ್ತನ ಅಂದ್ರೆ ಗಾಯನ, ಹಾಡೋದು. ಆ ಕೇಳೋದು, ಮಾಡೋದು. ಎಷ್ಟು ಪುರಾಣಗಳಿದೆ, ಎಷ್ಟು ಶಾಸ್ತ್ರಗಳಿದೆ, ಅದರಲ್ಲಿ ನಿನ್ನ ಚರಿತ್ರೆಯ ಅದ್ಭುತ, ಏನು ಅದ್ಭುತ ಲೀಲೆಗಳು ಅನ್ನೋ ಚರಿತ್ರೆ ಇದೆ. ಅದನ್ನ ಹಾಡಿ ಅಥವಾ ಅದನ್ನ ಕೇಳಿ ನನಗದೊಂದು ಅಮೃತ. ಆ ಅಮೃತವನ್ನ ಕುಡಿದು ನನಗೆ ಮತ್ತ ಚಿತ್ತ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ನನಗೆ. ಅಷ್ಟು ಅದರಲ್ಲಿ ತಲ್ಲೀನನಾಗ್ಬಿಟ್ಟಿದ್ದೀನಿ ನಾನು. ಆದ್ರಿಂದ ಅಂತಹ ಸಂತೋಷದ ಉನ್ಮಾದದಲ್ಲಿ ನಾನು ಇರುವಾಗ, ಈ ಸಂಸಾರ ಎನ್ನುವ ವೈತರಣಿ, ವೈತರಣಿ ಅಂತ ಆ ಗರುಡ ಪುರಾಣದಲ್ಲಿ ಬರುತ್ತಲ್ವಾ, ಅದನ್ನು ವೈತರಣಿ ನದಿಗೆ ಹೋಲಿಸಿದ್ದಾರೆ ಈ ಸಂಸಾರವನ್ನ ಪ್ರಹ್ಲಾದರಾಜರು. ಅಂತಹ ವೈತರಣಿಯ ನದಿ ಅಂದ್ರೆ ಸಂಸಾರ ಎನ್ನುವ ವೈತರಣಿಯ ನದಿಯ ಬಗ್ಗೆ ನನಗೇನು ಹೆದರಿಕೆನೇ ಇಲ್ಲ, ನಂಗೆ ಭಯನೇ ಇಲ್ಲ. ನೋದ್ವಿಜೆ, ಹೆದರಿಕೆನೇ ಇಲ್ಲ. ಓ, ಏನಪ್ಪಾ ಭಾರಿ ಆಯ್ತು ಹಂಗಾರೆ. ಸಂಸಾರ, ನರಸಿಂಹದೇವ್ರ ರೂಪ ನೋಡಿ ಹೆದರಿಕೆ ಇಲ್ಲ, ಸಂಸಾರದಿಂದನೇ ಭಯ ಇಲ್ಲ ಅಂದ್ರೆ ಹಂಗಾರೆ ನಿಂಗೆ ಯಾವುದು ಭಯನೇ ಇಲ್ವಾ ಅಂತ ಕೇಳಿದ್ರೆ, ಇದೇ ಇದೆ, ಒಂದು ಭಯ ಇದೆ ಅಂತ ನರಸಿಂಹ ಇವ್ರು ಪ್ರಹ್ಲಾದರಾಜರು ಹೇಳ್ತಾರೆ. ಯಾವುದು, ಯಾವ ವಿಷಯವಾಗಿ ಈ ವಿಷಯದಲ್ಲಿ ಭಯ ಇದೆ ನಿನಗೆ ಅಂತಂದ್ರೆ, ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಂ ಉದ್ವಹತಃ ವಿಮೂಢಾನ್ ದೃಷ್ಟ ಶೋಚೆ. ಈ ಸಂಸಾರದಲ್ಲಿ ನಿನ್ನಿಂದ ವಿಮುಖರಾದ, ವಿಮುಖಚೇತಸಃ ಅಂತಿದೆ ಶ್ಲೋಕದಲ್ಲಿ, ನಿನ್ನಿಂದ ವಿಮುಖರಾದ ಮನಸ್ಸುಳ್ಳ ಅಂದ್ರೆ ಸಜ್ಜನರಿದ್ದಾರೆ, ಅವರು ನಿನ್ನ ಬಗ್ಗೆ ತಲೆನೇ ಹಾಕಿಲ್ಲ. ದೇವ್ರ ವಿಷಯ ಹೇಳ್ತೀನಿ, ಒಂದ್ ಸ್ವಲ್ಪ ಶ್ರವಣ ಮಾಡ್ರಪ್ಪ ಅಂತಂದ್ರೆ ದೂರ ಹೋಗ್ತಾರೆ. ಅಂತಹ ಉತ್ತಮರು, ಯಾರೋ ಕೆಟ್ಟವರು, ದುರ್ಜನರು, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಜ್ಜನರು ಅಂತ ಯಾರಿರ್ತಾರೆ, ಅವರು ನಿನ್ನಿಂದ ವಿಮುಖರಾದ ಮನಸ್ಸುಳ್ಳವರಾಗಿ ಇಂದ್ರಿಯಾರ್ಥ ಮಾಯಾ ಸುಖಾಯ, ಇಂದ್ರಿಯದಿಂದ ನಮ್ಮ ಆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಗೆ ಯಾವುದು ಹಿತನೋ, ಅದರಿಂದ ಏನು ಸುಖ ಸಿಗುತ್ತೋ ಅದು ಮಾಯಾ ಸುಖ ಅಂತ ಕರೆದಿದ್ದಾರೆ. ಮಾಯಾ ಅಂದ್ರೆ ಪ್ರಕೃತಿ ಅಂತರ್ಥ. ಅಂದ್ರೆ ಅಪ್ರಾಕೃತವಾದ ಸುಖ ಅಲ್ಲ, ಮೋಕ್ಷ ಸುಖ ಅಲ್ಲ, ಈ ಇಂದ್ರಿಯಗಳಿಂದ ಸಿಗುವ ಸುಖ. ಬೇಕಾದ್ರೆ ಮಾಯಾ ಸುಖ ಅನ್ನೋದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು, ನಿಜವಾಗ್ಲೂ ವಸ್ತುತಃ ಸುಖನೇ ಅಲ್ಲ, ಅದು ಸುಖ ಆದಂತೆ ಕಾಣ್ತಾ ಇರುತ್ತೆ. ಈ ಕಜ್ಜಿ ತುರಿಸ್ಕೊಳ್ವಾಗ ಹೇಗೆ ಸುಖ ಅಂತ ಅನ್ಕೊಳ್ತೀವಿ, ಅದು ಸುಖನ ಅದು? ಆಮೇಲೆ ಭಾರಿ ಅದರಿಂದ ತೊಂದರೆ ಇದೆ. ಆ ತರಹ ಇಂದ್ರಿಯದಿಂದ ಸಂಸಾರದಲ್ಲಿ ಅದನ್ನ, ಈ ಇಂದ್ರಿಯವನ್ನ ತೃಪ್ತಿಪಡಿಸ್ಬೇಕು, ಆ ಇಂದ್ರಿಯವನ್ನ ತೃಪ್ತಿಪಡಿಸ್ಬೇಕು ಅಂತ ಅದರಲ್ಲೇ ಭರಂ ಉದ್ವಹತಃ, ಸಂಸಾರದ ಭಾರವನ್ನ, ಸಂಸಾರದ ಭಾರ ಅಂದ್ರೆ ಈ ಸುಖದ ಬೆನ್ನತ್ತಿ ಅದರ ಹಿಂದೆ ಹೋಗಿ ಸಂಸಾರದ ಭಾರವನ್ನ ಹೊರ್ತಾ ಇದ್ದಾರೆ ಈ ವಿಮೂಢಾನ್, ಮೂರ್ಖರು. ಅಯ್ಯೋ ಪಾಪ ಅಂತ ಅನ್ಸತ್ತೆ ಈ ಜನರನ್ನ ನೋಡುವಾಗ. ನನ್ನ ಮನಸ್ಸು ಭಯ, ಭಯ ಅಂದ್ರೆ ಏನಪ್ಪಾ ಇವ್ರು ಯಾವಾಗ ಉದ್ಧಾರ ಇವ್ರಿಗೆ ಅಂತ ನನಗೆ ಬಹಳ ಕಳವಳ ಆಗತ್ತೆ, ನೋವಾಗತ್ತೆ, ಭಯ ಆಗತ್ತೆ ಅಂತ ಪ್ರಹ್ಲಾದರಾಜರು. ಹ್ಮ್ ನನಗೆ ಈ ಸಂಸಾರದಿಂದ ಭಯನೇ ಇಲ್ಲ. ಯಾಕೆ ಅಂದ್ರೆ ನಿನ್ನ ಆ ಕೀರ್ತನೆ, ನಿನ್ನ ಚರಿತ್ರೆಯ, ನಿನ್ನ ಲೀಲೆಗಳು, ಅದನ್ನ ಕೇಳೋದು, ಹಾಡೋದು, ಮಾಡೋದು, ಅದರಲ್ಲೇ ತಲ್ಲೀನನಾಗ್ಬಿಟ್ಟಿದ್ದೀನಿ.
ನನಗೆ ಯಾಕೆ ಭಯ? ನನಗೇನ್ ಭಯ ಇಲ್ಲ. ಆದ್ರೆ ನನ್ನ ಸಜ್ಜನರು, ನಿನ್ನ ಭಕ್ತರು ಅಂತ ಯಾರಿದ್ದಾರೆ ಅವರು ಈ ಕಡೆ ಬರ್ತಾ ಇಲ್ವಲ್ಲಪ್ಪ ಅಂತ ನೋಡಿ ನನಗೆ ಬಹಳ ಖೇದವಾಗಿದೆ. ಹೇಗೆ ಇವರು ಇದರಿಂದ ಉದ್ಧಾರ ಆಗ್ತಾರೆ ಅಂತ ಆ ಚಿಂತೆಯಾಮಿ. ಕಥಂ ಉತ್ತಾರಯೇತ್, ಇವ್ರಿಗೆ ಹೇಗಪ್ಪ ಇವ್ರು ಇದರಿಂದ ಹೊರಗೆ ಬರ್ತಾರೆ ಅಂತ ನನಗೆ ಬಹಳ ಯೋಚನೆ ಆಗ್ಬಿಟ್ಟಿದೆ. ಇದೇ ನನಗ್ ಭಯ ಅಂತ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಕುರಿತು ಸ್ತೋತ್ರ ಮಾಡೋದು. ಈ ಸ್ತೋತ್ರದಲ್ಲಿ ಮತ್ತೇನ್ ಗೊತ್ತಾಗತ್ತೆ? ಪ್ರಶ್ನೆ ಏನಿತ್ತು, ರೀ ಬ್ರಹ್ಮದೇವರಿಗೆ ಅದೆಲ್ಲ ಆಗತ್ತೆ ರೀ, ಬೇರೆಯವ್ರಿಗೆಲ್ಲ ಈ ತರಹ ಪರದುಃಖೇನ ದುಃಖಿತ್ವಂ, ಬೇರೆಯವ್ರನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ಸೋದು, ಅವ್ರಿಗೆ ಅವ್ರು ಒಳ್ಳೇದಾಗುವಂತೆ ಮಾಡೋದು ಯಾರಿಗಿದೆ? ನೋಡ್ರಿ ಪ್ರಹ್ಲಾದರಾಜರಿಗಿದೆ ಅಂತ ಈ ಶ್ಲೋಕದಲ್ಲೂ ಕೂಡ ಆ ಹಿರಿಯರಲ್ಲಿ, ಉತ್ತಮರಲ್ಲಿ ಯಾವ ರೀತಿಯಾದ ಕೃಪಾಲುತ್ವ, ದಯಾಲುತ್ವ ಎನ್ನುವ ಗುಣಗಳಿದೆ, ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಅಂಶವನ್ನ ಹೇಳ್ತಾರೆ, ಎತ್ತಿ ತೋರಿಸ್ತಾರೆ ವಿಷ್ಣು ತೀರ್ಥರು ಅವ್ರ ವ್ಯಾಖ್ಯಾನದಲ್ಲಿ. ಇಲ್ಲಿ ಒಂದು ವಿಷಯ ನೀವು ಗಮನಿಸ್ಬೇಕು ಅಂತ ಹೇಳ್ತಾರೆ. ಸಂಸಾರಾತ್ ಭಯಾಭಾವರೂಪಂ ಅಭಯಂ ಯಮಾಂತರ್ಗತಂ ಶಮಲಭ್ಯಂ ಅಂತ ಒಂದು ವಾಕ್ಯ ಇದೆ. ಏನದರ ಅರ್ಥ ಅಂದ್ರೆ, ಈ ಸಂಸಾರವೆಂಬುದೇ ಒಂದು ಭಯ, ಅದರ ಅಭಾವ ಅಂದ್ರೆ ಭಯಾಭಾವ. ಭಯಾಭಾವ ಅಂದ್ರೆ ಈ ಯಮ ನಿಯಮ ಅಂತೆಲ್ಲ ಇದೆ. ಇದು ಹಿಂದೆ ನಾನು ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಪ್ರಾತಃ ಸಂಕಲ್ಪ ಗದ್ಯದಲ್ಲೋ ಅಥವಾ ಇಂದ್ರಿಯ ಪ್ರಕರಣದಲ್ಲೋ ಹೇಳಿದ್ದೆ. 12 ಯಮಗಳು, 12 ನಿಯಮಗಳು ಅಂತ ಇದೆ. ಇಲ್ಲೂ ಮುಂದೆ ಸಾರೋದ್ಧಾರದಲ್ಲಿ ಬರುತ್ತೆ. ಅದರಲ್ಲಿ ಒಂದು ಯಮ ಯಾವುದಪ್ಪ ಅಂದ್ರೆ ಅಭಯ. ಅಭಯ ಅಂದ್ರೆ ಭಯ ಇಲ್ಲದೆ ಇರೋದು ಅಂತ ಅರ್ಥ. ಈಗ ಪ್ರಹ್ಲಾದರಾಜರು ಏನ್ ಹೇಳ್ತಾ ಇದ್ದಾರೆ, ನನಗೆ ಭಯನೇ ಇಲ್ಲ ಸಂಸಾರದಲ್ಲಿ. ಯಾಕೆ? ಯಾಕೆ ಅಂದ್ರೆ ನಾನು ಭಗವಂತನ ಕೀರ್ತನೆಯಲ್ಲಿ ನಾನು ಮುಳುಗ್ಬಿಟ್ಟಿದ್ದೇನೆ. ಅವನ ಮಹಿಮೆಗಳ ಶ್ರವಣ ಮನನ ಕೀರ್ತನದಲ್ಲಿ ಮುಳುಗಿದ್ದೇನೆ ಅಂತ ಕಾರಣ ಕೊಟ್ಟಿದಾರಲ್ವಾ, ಅದನ್ನು ಎತ್ತು ತೋರಿಸ್ತಾರೆ ವಿಷ್ಣು ತೀರ್ಥರು. ಅದರಿಂದ ನಿಮಗೆ ಎಲ್ಲಿ ಸಂಸಾರದಲ್ಲಿ ಭಯ ಇದೆಯಪ್ಪ, ಅಯ್ಯೋ ನಂದು ಸಂಪತ್ತೆಲ್ಲ ಕಳ್ಕೊಂಡ್ಬಿಟ್ಟೆ, ಅಯ್ಯೋ ನನಗೆ ರೋಗ ಬಂದಿದೆ, ಅಯ್ಯೋ ನಮ್ಮ ಮಕ್ಕಳಿಗೆ ಹೀಗಾಗ್ಬಿಟ್ಟಿದೆ, ಅಥವಾ ಇನ್ಯಾರಿಗೂ ನಮ್ಮ ಸ್ನೇಹಿತರಿಗೆ ಇಷ್ಟೊಂದ್ರೆ ಆಗಿದೆ ಅಂತ ಎಲ್ಲೆಲ್ಲಿ ಭಯ ಭಯ ಅಂತ ಇರುತ್ತೆ, ಅದಕ್ಕೆಲ್ಲ ಒಂದು ಉಪಾಯ ನೋಡಿ ಪ್ರಹ್ಲಾದರಾಜರು ಹೇಳ್ಕೊಟ್ಟಿದ್ದಾರೆ. ಏನದು? ಶಮ. ಶಮ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ. ಪರಮಾತ್ಮನನ್ನ, ಪರಮಾತ್ಮನ ಕಥೆಗಳನ್ನ ಕೇಳೋದು, ಪರಮಾತ್ಮನ ಆ ಸ್ತೋತ್ರಗಳನ್ನ ಪಾರಾಯಣ ಮಾಡೋದು, ಪರಮಾತ್ಮನ ಕೀರ್ತನೆಗಳು, ದೇವ್ರ ನಾಮಗಳನ್ನು ಹಾಡೋದು, ಹೀಗೆ ಪರಮಾತ್ಮ ವಿಷಯಕ ಶ್ರವಣ ಮನನ ಕೀರ್ತನೆಗಳನ್ನ ಮಾಡಿದರೆ ಅದರಿಂದ ಸಂಸಾರದಲ್ಲಿ ಭಯ ಇಲ್ಲ ಅಂತ ಪ್ರಹ್ಲಾದರಾಜರೇ ಹೇಳಿದರು ನೋಡಿ ಅಂತ ಎತ್ತು ತೋರಿಸ್ತಾರೆ ವಿಷ್ಣು ತೀರ್ಥರು. ಅದರಿಂದ ಏನಾಯ್ತು, ಪ್ರಹ್ಲಾದರಾಜರ ಮಾತಿನಿಂದ ಒಂದ್ ಗೊತ್ತಾಗತ್ತೆ, ಸಂಸಾರದಲ್ಲಿ ನಮಗೆ ಭಯ ಅಂತ ಏನಾರೋ ನಮಗೆ ಅನಿಸಿದರೆ ಅದು ಯಾವುದೇ ಕಾರಣಕ್ಕಿರ್ಬೋದು, ಅವಾಗ ನಾವು ಮಾಡ್ಬೇಕಾಗಿದ್ದು ಇಷ್ಟೇ. ಏನು? ಪರಮಾತ್ಮ ವಿಷಯಕ ಭಾಗವತ, ರಾಮಾಯಣ, ಮಹಾಭಾರತ, ತಾತ್ಪರ್ಯ ನಿರ್ಣಯ, ಹೀಗೆ ಅನೇಕ ಗ್ರಂಥಗಳಿದೆ. ಆ ಗ್ರಂಥಗಳ ಈಗಂತೂ ಯೂಟ್ಯೂಬ್ ಬೇಕಾದಷ್ಟಿದೆ. ಅಲ್ಲಿ ಅದರಲ್ಲಿ ಪರಮಾತ್ಮನ ಕಥೆಗಳನ್ನು ಶ್ರವಣ ಮಾಡೋದು ಅಥವಾ ಓದೋದು, ಬೇಕಾದಷ್ಟು ಪುಸ್ತಕಗಳಿದೆ, ಅದು ಓದೋದು, ಅಥವಾ ದೇವ್ರ ನಾಮಗಳನ್ನು ಹಾಡೋದು, ಪಾರಾಯಣ ಮಾಡೋದು, ಜಪ ಮಾಡೋದು, ಇದರಿಂದ ಭಯ ಅನ್ನೋದು ಹೋಗತ್ತೆ ಅಂತ ವಿಷ್ಣು ತೀರ್ಥರು ಆ ಒಂದು ವಿಷಯವನ್ನ ಎತ್ತಿ ತೋರಿಸಿ ಹೇಳ್ತಾರೆ. ಆದ್ರಿಂದ ಈ ದಯಾ ಅಂತ ಇದು ಈ 30 ಭಾಗವತ ಧರ್ಮಗಳು ಹೇಳ್ತಾರಲ್ವಾ, ಅದರಲ್ಲಿ ದಯಾ ಅಂತ ಒಂದು ಭಾಗವತ ಧರ್ಮ. ಅದನ್ನೂ ಕೂಡ ಈ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣದಲ್ಲಿ ನೋಡಿ, ದಯಾ ಅಂದ್ರೆ ಹೀಗಿರ್ಬೇಕು, ದಯಾಲುತ್ವ ಅಂದ್ರೆ ಹೀಗಿರ್ಬೇಕು ಅಂತ. ಇಂತಹ ಭಾಗವತ ಧರ್ಮವನ್ನು ಎಲ್ರೂ ಅಳವಡಿಸ್ಕೊಳ್ಬೇಕು. ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಿರ್ತೀವಿ, ಕೆಲವರು ಕೆಟ್ಟ ಮಾರ್ಗದಲ್ಲಿ ದುರ್ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಬೀಳಿ ಬಿಡು ಅಂತ ಬಿಡೋ ಹಾಗಿಲ್ಲ. ಅವನು ಉತ್ತಮ ಒಳ್ಳೆಯವನು ಹೊತ್ತಾಗಿದ್ರೆ ಅವನನ್ನ ಒಳ್ಳೆ ಮಾರ್ಗದಲ್ಲಿ ಕರೆದುಕೊಂಡು ಬರಬೇಕು. ಅಂತಹ ಒಂದು ಆ ಗುಣವನ್ನ ಅಳವಡಿಸ್ಕೊಳ್ಬೇಕು ಅಂತ ಅದೊಂದು ಭಾಗವತ ಧರ್ಮ. ಅದನ್ನ ಈ 2 ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮುಂದಿನ 3ನೇ ಶ್ಲೋಕದಿಂದ ಆ ಪ್ರವೃತ್ತ ಕರ್ಮವನ್ನ ತ್ಯಾಗ ಅಂತ ಏನ್ ಹೇಳಿದ್ರು, ಅದೊಂದು 4 ಶ್ಲೋಕ ಇದೆ. ಚಿಕ್ಕ ಪ್ರಕರಣ ಇದು, 6 ಶ್ಲೋಕ ಇರೋ ಪ್ರಕರಣ.
ಮತ್ತೆ ಮುಂದಿನ ಸಲಿ ಆ ಮೂರನೇ ಶ್ಲೋಕದಿಂದ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.